ಹೇಳ್ಕೊಳ್ಳಿಕ್ಕೆ ಯಾವ ಮುಜುಗರಲ್ಲ, ಯಾರ ಮುಂದೆ ಅಥವಾ ಅದನ್ನ ನಾವು ಅನುಭವಿಸತಕ್ಕಂಥ. ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಬ್ರಾಹ್ಮಣ ಹೇಳಿದ್ರೆ ಏನೋ ಸಂಕುಚಿತ ಮನೋಭಾವ ಉಂಟಾಗುವಂತಹದ್ದು ಪ್ರಮೇಯಗಳನ್ನ ನಾವು ನೋಡ್ತಿದ್ದೀವಿ. ಅದಕ್ಕೆ ಕಾರಣ ಹಲವಾರು ಪಾಲಿಸಿಗಳು, ಸರ್ಕಾರದ ಪಾಲಿಸಿಗಳು, ಅಥವಾ ಈ ರಿಸರ್ವೇಶನ್ ಪಾಲಿಸಿಗಳು, ಅಥವಾ ಅವಕಾಶವನ್ನ ಕೊಡುವಂತಹ ಪ್ರತಿಯೊಂದು ಕ್ಷೇತ್ರದಲ್ಲಿ, ಉದಾಹರಣೆಗೆ ಸಾಲ ಸೌಲಭ್ಯ ಇತ್ಯಾದಿಗಳನ್ನು ಕೊಡುವಂತ ವಿಷಯವಾಗ್ಲಿ. ಅದಕ್ಕಾಗಿ ಬ್ರಾಹ್ಮಣ ಅಂತಂದ್ರೆ ಎಲ್ಲಿ ನನಗೆ ಅವಕಾಶ ತಪ್ಪೋಗ್ಬಿಡುತ್ತೋ ಅಂತ ಭಯ ಸ್ವಾಭಾವಿಕವಾಗಿ ಮನುಷ್ಯನಿಗೆ ಬಂದ್ಬಿಟ್ಟಿದೆ, ಬ್ರಾಹ್ಮಣರಿಗೆ. ಅದಕ್ಕಾಗಿ ಬ್ರಾಹ್ಮಣ ತಾನು ಬ್ರಾಹ್ಮಣ ಅಂತ ಹೇಳಿಕೊಳ್ಳಿಕ್ಕೆ ಅಂಜುಕೊಳ್ತಿದ್ದಾನೆ ಅಂತ ಹೇಳುವುದನ್ನ ನಾನು ಸಾಮಾನ್ಯವಾಗಿ ನನ್ನ ಅನುಭವದಲ್ಲಿ, ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ನೋಡ್ತಿದ್ದೀನಿ. ಹಾಗಿದ್ರೆ ನಮಗ ಆ ಸಂಕುಚಿತ ಮನೋಭಾವ ಯಾತಕ್ಕೆ? ಆ ಸಂಕೋಚಿತ ಮನೋಭಾವವನ್ನ ಯಾವ ಕುಂದುಕೊರತೆಯಿಂದ ಆ ಸಂಕೋಚಿತ ಮನೋಭಾವ ಉಂಟಾಗುತ್ತೆ? ಈ ವಿಷಯವಾಗಿ ಇದು ಸಪರೇಟ್ ಆದಂತಹದ್ದು ವಿಷಯ. ಇದನ್ನ ಅವಕಾಶ ಸಿಕ್ಕಿದ್ರೆ ಇನ್ನೊಂದೊಮ್ಮೆ ಹೇಳೋಣ. ಈಗ ನಾವು ಪ್ರಸ್ತುತವಾಗಿ ಬ್ರಾಹ್ಮಣ ಯಾತಕ್ಕೆ ಅಂತಂದ್ರೆ, ನನಗೆ ಹಿರಿಮೆ ಅಂತಂದ್ರೆ ನಮ್ಮ ಈ ಹಿಸ್ಟ್ರಿ ಅಥವಾ ಹಿಂದಿನ ಈ ಟ್ರೆಡಿಷನ್ ಸಂಪ್ರದಾಯಗಳನ್ನ, ಕಾನೂನು ಬಂದಿರುವಂತ ಸಂಪ್ರದಾಯಗಳನ್ನ ಕಂಪ್ಲೀಟ್ ಆಗಿ ನಾವು ಇಂಡಿಯನ್ ಸೊಸೈಟಿನಲ್ಲಿ ನೋಡಿದ್ರೆ, ಬ್ರಾಹ್ಮಣ ಅವನೇ ಅಲ್ಟಿಮೇಟ್ ಆಗಿ, ಅವನಿಂದಾನೇ ಈ ಸೋಷಿಯಲ್ ಸಿಸ್ಟಮ್. ಕಾನೂನು ಅಂತಂದ್ರೆ ಒಂದು ಸಿಸ್ಟಮ್, ನಾವು ಹೇಗೆ ಪರ್ಫಾರ್ಮ್ ಮಾಡಬೇಕು, ನಾವು ಹೇಗೆ ಮತ್ತೊಬ್ಬರಿಗೆ ತೊಂದರೆ ಕೊಡದೆ ಇರಬೇಕು, ನಾವು ತೊಂದರೆ ಕೊಟ್ರೆ ನಮಗೆ ಏನು ಪ್ರಾಯಶ್ಚಿತ ಆಗುತ್ತೆ, ದಟ್ ಈಸ್ ಕಾಲ್ಡ್ ಪ್ರಾಯಶ್ಚಿತ. ಐ ವಿಲ್ ಕಮ್ ಟು ದಟ್ ಥಿಂಗ್. ಅದಕ್ಕಾಗಿ ಈ ವಿಷಯವಾಗಿ ಕಾನೂನಿನ ಒಂದು ಸಮರ್ಪಕ ಮನೋಭಾವ, ಹೇಗೆ ಕಾನೂನಿನ ವ್ಯವಸ್ಥೆ ಸಮಾಜದಲ್ಲಿ ನಮ್ಮ ಬ್ರಾಹ್ಮಣರು ರೂಪಿಸಿದ್ರು ಹೇಳ್ತಕ್ಕಂಥದ್ದೊಂದು ನಮ್ಮಲ್ಲಿ ತಿಳುವಳಿಕೆ ಬಂದರೆ, ಪ್ರಭೇಬಲಿ ಹೆಚ್ಚಿನದಾದಂತ ಸಂಖ್ಯೆಯ ಜನರು ನಾನು ಬ್ರಾಹ್ಮಣ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾತಕ್ಕೆ ಅಂತಂದ್ರೆ, ನಾನು ಈ ನಮ್ಮ ಈ ಧರ್ಮಶಾಸ್ತ್ರ ಮತ್ತು ಈ ಕಾನೂನಿನ ಶಾಸ್ತ್ರಗಳನ್ನ ಅವಲೋಕನೆ ಮಾಡಿದರೆ, ಇದು ಬ್ರಾಹ್ಮಣರಿಂದ ಕಾಂಟ್ರಿಬ್ಯೂಟ್ ಆಗಿರುವುದು, ಬ್ರಾಹ್ಮಣರ ದೇಣಿಗೆ ಸಮಾಜಕ್ಕೆ ಹೇಳುವುದನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಸಾಕಷ್ಟು ಪುರಾವೆಗಳನ್ನು ಸಿಗ್ತವೆ. ಹಾಗಿದ್ದ ಮೇಲೆ ನಮ್ಮ ಅಂತಂದ್ರೆ ಬ್ರಾಹ್ಮಣನ ಸಾಮಾಜಿಕ ಸಂಬಂಧವನ್ನು ನಾವು ನೋಡ್ಬೇಕು. ಹೇಗೆ ಅವನು ಸಾಮಾಜಿಕ ಸಂಬಂಧದಲ್ಲಿ ಬ್ರಾಹ್ಮಣ ಇದ್ದಾನೆ, ಸಾಮಾಜಿಕ ಸಂಬಂಧದಲ್ಲಿ ಇರತಕ್ಕಂತ ಬ್ರಾಹ್ಮಣನಿಗೆ ತೊಂದರೆಗಳಾದರೆ ಅವನು ಹೇಗೆ ಸಮಾಜದಿಂದ ಅದನ್ನ ಗುಣಮುಖಪಡಿಸಿಕೊಳ್ಳಬಹುದು, ಮತ್ತೆ ಈ ಸಮಾಜದಲ್ಲಿ ಹೇಗೆ ಸಮಾಜಕ್ಕಾಗಿ ರಕ್ಷಣೆ ಮಾಡಬೇಕು ಹೇಳುವ ವಿಷಯವೂ ಸಹ ಬ್ರಾಹ್ಮಣನಿಗೆ ಸಂಬಂಧಿಸಿದ್ದು. ಉಳಿದ ಸಮಾಜಕ್ಕೆ ಎಲ್ಲಾ ಸಿಟಿಜನಿಗೂ ಸಂಬಂಧಿಸಿದ್ದು ಸರಿ, ಅದನ್ನ ನಾನು ಬರೀ ಬ್ರಾಹ್ಮಣ ಅಂತ ಹೇಳ್ತಾ ಇಲ್ಲ. ನಾನು ಇವಾಗ ಅಡ್ರೆಸ್ ಮಾಡ್ತಿದ್ದಿರೋದು ನಮ್ಮ ಸಮಾಜಕ್ಕೆ. ಅದಕ್ಕಾಗಿ ನಾವು ಬ್ರಾಹ್ಮಣನ ರೋಲ್ ಏನಿದೆಯೋ ಅದು ಈ ಸಮಾಜಕ್ಕೆ ಮತ್ತು ಕಾನೂನಿಗೆ ಹೇಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಬಂದಿದ್ದೀವಿ, ಅರ್ಥಾತ್ ಬ್ರಾಹ್ಮಣನಿಂದಲೇ ಸಮಾಜ ರಕ್ಷಣೆ ಆಗ್ತಾ ಇದ್ದಿರುವುದು. ಕಾನೂನಿನ ಒಂದು ಡೆವಲಪ್ಮೆಂಟ್ ಬೆಳವಣಿಗೆಗಳನ್ನ ನೋಡಿದಾಗ ಭಾರತದ ಈ ಸಮಗ್ರ ಕಾನೂನಿನ ವ್ಯವಸ್ಥೆಯಲ್ಲಿ ನಾವು ತಿಳಿದುಕೊಳ್ಳಬಹುದು. ಆದರೆ ಬ್ರಾಹ್ಮಣನಿಂದ ಈ ವ್ಯವಸ್ಥೆ ಆಯಿತು ಅಂತ ಯಾವ ಇತಿಹಾಸನೂ ಹೇಳೋದಿಲ್ಲ, ಅಥವಾ ಎಲ್ಲೂ ನಾವು ನೋಡ್ಲಿಕ್ಕೂ ಸಿಕ್ಕೋದಿಲ್ಲ. ಯಾತಕ್ಕೆ ಅದಕ್ಕೆ ಕಾರಣಗಳು ಹಲವಾರುಗಳು ಇದ್ದಾವೆ. ಈಗ ನಮ್ಗೆ ಇಲ್ಲ. ಈಗ
ಇವತ್ತಿನ ಉಪನ್ಯಾಸ ಮೊದಲನೆಯದಾಗಿ ಬ್ರಾಹ್ಮಣನಿಗೆ ಹೇಗೆ ಈ ಕಾನೂನು ಮತ್ತು ಸಮಾಜ ಆಗಿದೆ, ಮತ್ತೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಾಹ್ಮಣನಿಗೆ ಉಂಟಾದಂತ ಈ ತೊಂದರೆಗಳನ್ನ, ಕಾನೂನಾತ್ಮಕ ತೊಂದರೆಗಳನ್ನ ಹೇಗೆ ಸರಿಪಡಿಸಿಕೊಳ್ಳಬಹುದು. ನಂತರ ಬ್ರಾಹ್ಮಣನಿಗೆ ಆದಷ್ಟು ವ್ಯಾಜ್ಯಗಳು ಅಥವಾ ಕಾನೂನಿನ ಪರಿಮಿತಿಯಲ್ಲಿ ಕೆಲಸ ಮಾಡಬೇಕಾದಂತ ಸಂದರ್ಭದಲ್ಲಿ ಅದರಲ್ಲಿ ಆಗತಕ್ಕಂತ ಇನ್ಜಸ್ಟಿಸ್, ಅನ್ಯಾಯಗಳಿಗೆ ಹೇಗೆ ಪರಿಹಾರ ಕಂಡುಕೊಳ್ಳಬೇಕು, ಈ ಸಮಗ್ರ ವಿಷಯವಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಾತಕ್ಕೆ ಅಂತಂದ್ರೆ ಟೈಮ್ ಈಸ್ ಆಲ್ಸೋ ಎನ್ ಎಸೆನ್ಸ್. ಯಾವುದು? ಹಾ ಹಾ ಓಕೆ, ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ನಂತರ ಈಗ ಬ್ರಾಹ್ಮಣ ಮತ್ತೆ ಧರ್ಮ ಈ ವಿಷಯವಾಗಿ ನೋಡಿದಾಗ ಬ್ರಾಹ್ಮಣ ಹೇಳುವಂತಹದ್ದು ಒಂದು ಆಚಾರದಿಂದ ಬರುವಂತಹದ್ದೇ ಹೊರತು ಹುಟ್ಟಿನಿಂದ ಬರುವಂತಹದ್ದಲ್ಲ. ಇದಕ್ಕೆ ಸಾಕಷ್ಟು ಪುರಾವೆಗಳು ನಮ್ಮ ಹತ್ರ ಸಿಗ್ತವೆ. ಹಾಗೆ ಅಂತ ನಾವು ಮನುಧರ್ಮ ಶಾಸ್ತ್ರವನ್ನ, ಇದು ಹಿಂದೂ ಲಾದ ಫೌಂಡೇಶನ್, ಒಂದು ಸಿಸ್ಟಮೆಟಿಕ್ ಕಾನೂನು, ಆ ಕಾಲದಲ್ಲಿ ವ್ಯವಸ್ಥಿತವಾಗಿ ಇದ್ದಂತ ಕಾನೂನು ಅದು. ಈ ಮನುಧರ್ಮ ಶಾಸ್ತ್ರವನ್ನು ನಾವು ನೋಡಿದಾಗ 4 ವಿಭಜನೆ ವರ್ಣಾಶ್ರಮ ಧರ್ಮಗಳನ್ನ ಮಾಡ್ತಾರೆ. ವರ್ಣಗಳಲ್ಲಿ ಅಂತಂದ್ರೆ ಜಾತೀಯತೆ ಸಿಸ್ಟಮ್. ಮನುಧರ್ಮ ಶಾಸ್ತ್ರ ಬರುವ ಪೂರ್ವದಲ್ಲಿಯೇ ಆ ಪರ್ಟಿಕ್ಯುಲರ್ ವರ್ಣಗಳು ಬೆಳವಣಿಗೆಯಲ್ಲಿ ಇದ್ದವು. ಕೆಲವೊಂದಿಷ್ಟು ವರ್ಣಗಳಲ್ಲಿ ಅಡ್ವೈಸು, ತಪಸ್ಸು, ಸಾಮಾಜಿಕ ಮಾರ್ಗದರ್ಶನ, ಸಮಾಜದಲ್ಲಿ ಯಾವ ತರನಾಗಿ ಇದ್ದರೆ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತೆ ಹೇಳುವ ವಿಚಾರಗಳನ್ನ ಮಾಡಿ, ಅವನ್ನ ಅಧ್ಯಯನ ಮಾಡಿ ತಮ್ಮ ನೈಸರ್ಗಿಕವಾದಂತ ಜೀವನವನ್ನ ನಡೆಸುವುದು. ನೈಸರ್ಗಿಕ ಅಂತಂದ್ರೆ ನ್ಯಾಚುರಲ್ ಪ್ರಿನ್ಸಿಪಲ್ಸ್, ಅದಕ್ಕೆ ಸಂಬಂಧಿಸಿದಂತೆ ಮತ್ತು ಪೂರಕವಾಗಿ ಅವರ ಜೀವನವನ್ನ ನಡೆಸುವವರ ವರ್ಣ ಒಂದು. ಎರಡನೆಯದಾಗಿ ಈ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ, ಅಂದ್ರೆ ಇಂಡಿಯಾದ ಅವಾವ ಪಾರ್ಟ್ಗಳಲ್ಲಿ ಅದನ್ನ ರಕ್ಷಣೆ ಮಾಡಿ ಅದನ್ನ ಶಾಂತಿಯುತವಾಗಿ ನೋಡಿಕೊಳ್ಳಲಿಕ್ಕೆ ಒಂದು ರಾಜ ಮತ್ತು ರಾಜಕೀಯ ವ್ಯವಸ್ಥೆಗಳನ್ನ ರೂಪಿಸುವಂತಹದ್ದು ಆ ವರ್ಣಗಳು ಒಂದು ಆಗಿದ್ದವು. ಯಾಕಂದ್ರೆ ಮನುಧರ್ಮ ಶಾಸ್ತ್ರ ಬರೋಕ್ಕಿಂತ ಮೊದಲೇನೆಯ ಕಿಂಗ್ಸ್ಗಳು ಇದ್ರು, ಸಾಮಾಜಿಕ ವ್ಯವಸ್ಥೆ ಇತ್ತು, ರಾಜ ಧರ್ಮಗಳಿದ್ದವು. ಅದಕ್ಕಾಗಿ ನಾನು ಹೇಳ್ತಿದ್ದೆ. ಹಾಗೇನೆ ಇನ್ನೊಂದು ವ್ಯಾಪಾರ ಮಾಡಿಕೊಂಡು ಬರತಕ್ಕಂತ ಕಮ್ಯುನಿಟಿಗಳು, ಹಾಗೆ ಇನ್ನೊಂದು ಎಲ್ಲಾ ಪರ್ಟಿಕ್ಯುಲರ್ ದಿ ಅಗ್ರಿಕಲ್ಚರ್ ಅಥವಾ ಸೇವೆಗಳನ್ನ ಸಲ್ಲಿಸುವಂತ ಗುಂಪು. ಇವುಗಳನ್ನ ವಿಭಜನೆ ಮಾಡಿ ಅವುಗಳಿಗೆ ಹೊಂದುವಂತೆ 4 ವರ್ಣಗಳನ್ನ ಆ ಕಾಲದಲ್ಲಿ ಮಾಡಿರುವಂತ ಮನು ಧರ್ಮಶಾಸ್ತ್ರದಲ್ಲಿ ನಾವು ನೋಡಬಹುದು. ಅಂತೆಯೇ ಈ ನಾವು ಮನುಧರ್ಮಶಾಸ್ತ್ರಕ್ಕಿಂತ ಪೂರಕವಾಗಿ ನೋಡಿದ್ರೆ ಈ ವರ್ಣ ಧರ್ಮಗಳಲ್ಲಿ, ಅದನ್ನು ಧರ್ಮ ಅಂತಂದ್ರೆ ನಥಿಂಗ್ ಬಟ್ ಲಾ, ಅದನ್ನ ನಾನು ಮುಂದೆ ಹೇಳ್ತೀನಿ. ಫಸ್ಟ್ ಬ್ರಾಹ್ಮಣ ಹೇಳುವುದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೆ. ನಂತರ ಈ ಬ್ರಾಹ್ಮಣ ಅಂತಂದ್ರೆ ಈ ಮನುಧರ್ಮಕ್ಕಿರುವಂತ ಕಲ್ಪನೆಗಳಲ್ಲಿ ಮೊದಲನೇದಾಗೇನೆ ಇದೆ ಬ್ರಾಹ್ಮಣ ಅಂತ ಹೇಳೋದು.
ಹಾಗೇನೆ ಈ ವರ್ಣ ಆಶ್ರಮ ಧರ್ಮ ಯಾವತ್ತು ನಿಖರವಾಗಿ ಧರ್ಮ ರೂಪದಲ್ಲಿ ಶಾಸ್ತ್ರದ ರೂಪದಲ್ಲಿ ಬಂತ ಆಗ ವರ್ಣಾಶ್ರಮದ ವಿಭಜನೆ ಸಮಾಜದಲ್ಲಾಯ್ತು. ಅದಕ್ಕೆ ಪೂರಿತವಾಗಿ ಯಾವ ಆಧಾರದ ಮೇಲೆ ಮೊದಲು ಬ್ರಾಹ್ಮಣ ಅಂತ ತೆಗೆದುಕೊಂಡು ಬಂದರು. ಅವರಿಗೆ ನಿರ್ದಿಷ್ಟವಾದಂತ ಆಚಾರಗಳು ಬೇಕು. ಆ ಆಚಾರಗಳು ಪರಂಪರೆಯಿಂದ ಬಂದಿರುತ್ತದೆ. ಆ ಆಚಾರಗಳು ನಿಷ್ಠೆಯಿಂದ ಮಾಡಬೇಕು. ಆ ಆಚಾರಗಳನ್ನ ಚಾಚು ತಪ್ಪದೆ ಪರಿಪಾಲಿಸಬೇಕು. ಅಂಥ ಆಚಾರಗಳನ್ನ ಹೊಂದಿರುವ ಲಕ್ಷಣಗಳನ್ನ ಹೊಂದಿರುವ ಕಮ್ಯುನಿಟಿಗೆ ಅಂತಂದ್ರೆ ಸಮಾಜಕ್ಕೆ ಬ್ರಾಹ್ಮಣ ಹೇಳುವ ಕಲ್ಪನೆಯನ್ನ ಆ ಕಾಲದಲ್ಲಿ ಕೊಟ್ಟಿದ್ದಿರುವುದು. ಅದನ್ನ ವರ್ಣಾಶ್ರಮ ಧರ್ಮಗಳನ್ನ ಉದಾಹರಣೆಗೆ ಕಮ್ಯುನಿಸ್ಟು ಅಥವಾ ಎಡಪಂಥೀಯರು ಅದನ್ನ ತೀವ್ರವಾಗಿ ಸಾಮಾಜಿಕ ಒಂದು ಕೆಳದೃಷ್ಟಿಯಿಂದ ನೋಡ್ತಿದ್ದಾರೆ. ಬಟ್ ಅದು ಆ ಕಾಲದಲ್ಲಿ ವ್ಯವಸ್ಥಿತವಾದಂತ ಸಮಾಜಕ್ಕೆ ಬೇಕಾದಂತ ವ್ಯವಸ್ಥೆ ಧರ್ಮ ಆಗಿತ್ತು. ಈಗ ಮೊದಲನೆಯದಾಗಿ ಬ್ರಾಹ್ಮಣ ಅಂತ ಹೇಳಲಿಕ್ಕೆ ಯಾವ ಪ್ರಸ್ತುತ ಲಕ್ಷಣಗಳು ಅವನಿಗೆ ಇರಬೇಕು. ಅವನು ಆಕ್ಚುಲಿ ವರ್ಣಾಶ್ರಮ ಧರ್ಮ ಬಂದ ನಂತರದಲ್ಲಿ ಅಂತಂದ್ರೆ ಮನು ಧರ್ಮ ಶಾಸ್ತ್ರ ಆಚರಣೆಯಲ್ಲಿ ಬಂದ ನಂತರದಲ್ಲಿ ಹಿಂದೂ ಅಂತಂದ್ರೆ ಆವಾವ ಕಮ್ಯುನಿಟಿನಲ್ಲಿ ಆವಾವ ವ್ಯಕ್ತಿಗಳು ಜನಿಸಿದವನಿಗೆ ಅದೇ ಕಮ್ಯುನಿಟಿಗೆ ಸೇರ್ತಾನೆ. ಉದಾಹರಣೆಗೆ ಹಿಂದೂ ಗಂಡು ಮತ್ತು ಹೆಣ್ಣಿಗೆ ಜನಿಸಿದವನು ಹಿಂದೂ ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣರಿಗೆ ಗಂಡು ಬ್ರಾಹ್ಮಣನಿಗೆ ಹೆಣ್ಣು ಬ್ರಾಹ್ಮಣರೊಂದಿಗೆ ವಿವಾಹವಾಗಿ ಜನಿಸಿದ ಮಗುವು ಅದೇ ಕಮ್ಯುನಿಟಿಗೆ ಸೇರುತ್ತದೆ. ಇದು ಲೀಗಲ್ ಆಸ್ಪೆಕ್ಟ್. ಅದು ಯಾವ ಇಶ್ಯೂನಲ್ಲಿ ಬರುತ್ತೆ ಮತ್ತೆ ಅಂತಂದ್ರೆ ಸಕ್ಸೆಷನ್ ನಲ್ಲಿ ಹೇಗೆ ಪ್ರಾಪರ್ಟಿ ಡಿವೈಡ್ ಮಾಡಬಹುದು, ಹೇಗೆ ಆ ಪರ್ಟಿಕ್ಯುಲರ್ ಬರ್ತ್ ಬೇಸ್ಡ್ ಆನ್ ಬರ್ತ್ ಹೇಗೆ ಅವನಿಗೆ ಲಯಬಿಲಿಟೀಸ್ ಫಿಕ್ಸ್ ಮಾಡಬಹುದು, ಆ ವಿಷಯವಾಗಿ ಅದು ಸಂಬಂಧಕ್ಕೆ ಬರುತ್ತೆ. ಹಾಗೇನೆ ಉದಾಹರಣೆಗೆ ಕ್ಷತ್ರಿಯರಲ್ಲಿ ಮದುವೆ ಆದರೆ ಹುಟ್ಟುವವನು ಕ್ಷತ್ರಿಯ, ಆ ಕಮ್ಯುನಿಟಿಗೆ ಸೇರ್ಬೇಕು. ಮನುಧರ್ಮ ಶಾಸ್ತ್ರ ಬಂದ ನಂತರದಲ್ಲಿ ಈ ಪರಿಕಲ್ಪನೆ ಮತ್ತು ಈ ವಿಚಾರಧಾರೆಗಳು ನಡ್ಕೊಂಡು ಹೋದವು, ಪಾಲನೆಯಾದವು. ಹಾಗೆ ಶೂದ್ರನಿಗೆ ಜನಿಸಿದಂತಹ ವ್ಯಕ್ತಿಗಳು ಅದೇ ಕಮ್ಯುನಿಟಿಗೆ ಸೇರ್ತವೆ. ಆದ್ರೆ ನಾವು ಇವತ್ತು ಶೂದ್ರ ಅಂತ ನಾನು ಹೇಳೋದಿಲ್ಲ. ಕಾರಣ ಅಂತಂದ್ರೆ ಅದು ಆ ಕಾಲದ ಸಿಸ್ಟಮ್ ನಲ್ಲಿ ಇದ್ದಿರೋದ್ರಿಂದ ಮಾತ್ರ ಹೇಳ್ತಿದ್ದಿರೋದು. ಇವಾಗ ಯಾರು ಶೂದ್ರರಿಲ್ಲ, ಯಾರು ಬ್ರಾಹ್ಮಣರಿಲ್ಲ, ಎಲ್ಲ ಮಾನವರು. ಮತ್ತೆ ಮನುಷ್ಯತ್ವ ಇದ್ದು ನಾವು ಜೀವಿಸಬೇಕಾದಂತಹದ್ದು ಅಗತ್ಯತೆ ಸಮಾಜದಲ್ಲಿ ಇದೆ. ಆ ವಿಷಯ ಅಪ್ರಸ್ತುತ ಈಗ. ಅಂತಂದರೆ ಈ ಬ್ರಾಹ್ಮಣ ಒಂದೊಮ್ಮೆ ಯಾವುದು ಬೇರೆ ಕಮ್ಯುನಿಟಿ ಅಂತಂದ್ರೆ ಶೂದ್ರನೋ ಅಥವಾ ಕ್ಷತ್ರಿಯನೋ ಅಥವಾ ವೈಶ್ಯರೋ ಜೊತೆಗೆ ಹೆಣ್ಣಿನ ಸಂಬಂಧವನ್ನು ಹುಟ್ಟಿದ ಮಗುವಿದ್ರೆ ಅದಕ್ಕೂ ಅಥವಾ ಈ ಕೆಳಸ್ತರದ ಕಮ್ಯುನಿಟಿಯಿಂದ ಮೇಲ್ಸ್ತರದ ಕಮ್ಯುನಿಟಿಗೆ ಆಗತಕ್ಕಂತಹದ್ದು ಈ ಬರ್ತ್ನಿಂದ ಅಂತಂದ್ರೆ ಹುಟ್ಟಿರುವಂತ ಮಗುವಿಗೂ ಸಹ ಅನುಲೋಮ ವಿಲೋಮ ಹೇಳುವಂತ ಸಿಸ್ಟಮ್ ಆ ಕಾಲದಲ್ಲೂ ಇದೆ. ಆದ್ರೆ ಈಗ ಕಾನೂನಿನಲ್ಲಿ ಅನುಲೋಮ ವಿಲೋಮ ವಿವಾಹದಿಂದ ಉತ್ಪನ್ನವಾಗಿರತಕ್ಕಂತ ಮಗುವಿಗೆ ಯಾವ ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ಎ ಸಿಟಿಜನ್ ಅಂಡ್ ಆ ವ್ಯಕ್ತಿ ಎಲ್ಲಾ ಹಕ್ಕು ಬಾಧ್ಯತೆಗಳಿಗೆ ಸಮಾನವಾಗಿ ಉಳಿದ ವ್ಯಕ್ತಿಗಳಂತೆ ಇರ್ತಾನೆ. ಆ ಕಾಲದಲ್ಲಿ ಇದ್ದಿರುವಂತದ್ದು. ಅಂತಂದ್ರೆ ಈಗ ನಾವು ಬ್ರಾಹ್ಮಣ ಅಂತ ಹೇಳಬೇಕಿದ್ರೆ ಮನುಧರ್ಮ ಶಾಸ್ತ್ರದ ನಂತರದಲ್ಲಿ ಬ್ರಾಹ್ಮಣ ಹುಟ್ಟಿನಿಂದ ಬಂತು. ಅದಕ್ಕೂ ಪೂರ್ವದಲ್ಲಿ ಹುಟ್ಟಿನಿಂದ ಅಲ್ಲ, ಅವನ ಆಚಾರದಿಂದ ಬ್ರಾಹ್ಮಣತ್ವ ಬರುತ್ತೆ. ಅದಕ್ಕೆ ಉದಾಹರಣೆಗೆ ನಾವು ಇವನ್ನು ಭಗವದ್ಗೀತೆ 18ನೇ ಅಧ್ಯಾಯ
2ನೇ ಶ್ಲೋಕದಲ್ಲಿ ನೋಡಿದ್ರೆ ಬ್ರಾಹ್ಮಣ ಯಾರು ಹೇಳುವುದರ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಅಂತಂದ್ರೆ ಅಲ್ಲಿ ಕ್ಷತ್ರಿಯ ಬ್ರಾಹ್ಮಣ ಉಳಿದ ವರ್ಗಕ್ಕೂ ಯಾರು ಅವರು ಹೇಳುವಂತ ಕಲ್ಪನೆಯನ್ನ ಇವನಿಗೆ ಮಾಡಿಕೊಡ್ತಾನೆ ಅರ್ಜುನನಿಗೆ. ಆ ಸಂದರ್ಭದಲ್ಲಿ ನಮ್ಮ ಈ ಭಗವದ್ಗೀತೆಯಲ್ಲಿ ಹೇಳಬೇಕಾದರೆ ಮೊದಲನೆಯದಾಗಿ ಯಾವ ವ್ಯಕ್ತಿ ಪ್ಯೂರಿಟಿ ಅಂತಂದ್ರೆ ಶುದ್ಧನಾಗಿರ್ತಾನೋ ಅವನು ಬ್ರಾಹ್ಮಣ. ಇದು ಒಂದಕ್ಕೇನೆ ಅಂತಲ್ಲ, ಇನ್ನೂ ಲಕ್ಷಣಗಳಿದಾವೆ, ಅದು ಒಂದೊಂದಂಗ್ ಹೇಳ್ತೀನಿ. ಈ ಶುದ್ಧತೆ ಹೇಳುವುದು ಆಂತರಿಕ ಶುದ್ಧತೆ ಮತ್ತು ಬಾಹ್ಯ ಶುದ್ಧತೆ ಎರಡಕ್ಕೂ ಇಂಪಾರ್ಟೆನ್ಸ್ ಇದೆ. ಈ ಶುದ್ಧತೆಯನ್ನ ಪ್ಯೂರಿಟಿಯನ್ನ ಇಟ್ಟುಕೊಂಡು ಇರುವಂತಹ ವ್ಯಕ್ತಿ ಅವನು ಬ್ರಾಹ್ಮಣತ್ವ ಅದಕ್ಕೆ ಸೇರಿಸ್ತಾರೆ. ನಂತರ ಎರಡನೆಯದಾದ ಲಕ್ಷಣ ಬ್ರಾಹ್ಮಣ ಆಗಬೇಕಿದೆ ಅಂತಂದ್ರೆ ಇದು ನಾನು ಹೇಳ್ತಿದ್ದಿರುವುದು ಮನುಧರ್ಮ ಶಾಸ್ತ್ರಕ್ಕಿಂತ ಪೂರ್ವದಲ್ಲಿ ಬ್ರಾಹ್ಮಣ ಹೇಳುವಂತ ಕಲ್ಪನೆ. ಅಂತಂದ್ರೆ ಆ ಸಮಾಜದಲ್ಲಿ ಆ ಕಾಲದಲ್ಲಿ ಅಂದ್ರೆ 2000 BC-ಗಿಂತ ಮೊದಲು ಈ ವ್ಯವಸ್ಥೆಯಲ್ಲಿ ನಾವು ಕಂಡು ಬರತಕ್ಕಂತ ಕಲ್ಪನೆಗಳನ್ನ ಮತ್ತು ಆ ಲಕ್ಷಣಗಳು ಬ್ರಾಹ್ಮಣಿದ್ ಯಾವುದಿತ್ತು ಅಂತವನಿದ್ದವನು ಬ್ರಾಹ್ಮಣ. ಒಂದನೇದಾಗಿ ಪ್ಯೂರಿಟಿ, ಎರಡನೆಯದಾಗಿ ವಿಸ್ಡಮ್, ನಾಲೆಜ್ ಇರಬೇಕು ಅವನಿಗೆ. ಯಾವ ಬಗ್ಗಾಗಿ ನಾಲೆಜ್? ಈ ಸಮಾಜದ ಬಗ್ಗಾಗಿ ನಾಲೆಜ್, ಈ ಸಮಸ್ತ ವಿಶ್ವದ ಬಗ್ಗಾಗಿ ನಾಲೆಜ್. ಅಂತವನು ಮಾತ್ರ ಬ್ರಾಹ್ಮಣ. ಸ್ವಲ್ಪ ಓದ್ದವನು, ನಮ್ಮಷ್ಟು ಓದ್ದವನು ಬ್ರಾಹ್ಮಣನ ಕಲ್ಪನೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಆ ಯಾರ್ಡಿಸ್ಟಿಕ್ ಪ್ರಕಾರ. ಬಟ್ ಆ ಯಾರ್ಡಿಸ್ಟಿಕ್ ಪ್ರಕಾರ ಆ ಬ್ರಾಹ್ಮಣತ್ವದ ಲಕ್ಷಣಗಳನ್ನ ನೋಡ್ಲಿಕ್ಕೆ ಹೋದರೆ ಅವನಿಗೆ ಸಂಪೂರ್ಣವಾದಂತ ಜ್ಞಾನ, ವಿಸಿಟಮ್ ಮತ್ತೆ ನಾಲೆಜ್ ಇರಬೇಕು. ಹೇಳುವಂತಹದ್ದು ವ್ಯಕ್ತಿತ್ವ, ಇಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗೆ ಬ್ರಾಹ್ಮಣ ಅಂತ ಕ್ಯಾಟಗರಿನಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಅತ್ಯಂತವಾದಂತಹದ್ದು ಇಂಪಾರ್ಟೆಂಟ್ ಅಂದ್ರೆ ಸೆಲ್ಫ್ ಕಂಟ್ರೋಲ್. ಆ ಸೆಲ್ಫ್ ಕಂಟ್ರೋಲ್, ನನ್ನ ಸ್ವಯಂ ನಿಯಂತ್ರಣ, ನಾನು ಏನು ಮಾಡಬೇಕು ಹೇಳುವುದು ನನ್ನ ಬುದ್ಧಿಯ ಸ್ಥಿಮಿತದಲ್ಲಿದ್ದು ಅದಕ್ಕೆ ಪೂರಿತವಾಗಿ ಸಮಾಜಕ್ಕೆ ಧಕ್ಕೆ ಇಲ್ಲದೆ ನಾನು ಜೀವಿಸಬೇಕು. ಅಂತಹ ಜೀವನ ವ್ಯವಸ್ಥೆಯಲ್ಲಿ ಸಂಯಮ ಅಥವಾ ಸೆಲ್ಫ್ ಕಂಟ್ರೋಲ್ ಹೇಳುವಂತಹದ್ದು ಬಹಳ ಇಂಪಾರ್ಟೆಂಟ್. ಯಾರಾದ್ರೂ ಪ್ರಶ್ನೆ ಹಾಕಬಹುದು, ಏನಂತಂದ್ರೆ ಈಗ ನಾವು ಬ್ರಾಹ್ಮಣರಾದವನು ಸೆಲ್ಫ್ ಕಂಟ್ರೋಲ್ ಇಟ್ಕೊಂಡ್ರೆ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಇದೆಯಾ ಹೇಳುವುದು. ಆ ವಿಷಯವಾಗೂ ಅಗತ್ಯತೆ ಬಿದ್ದರೆ ಅದರ ಬಗ್ಗೂ ಮುಂದೆ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಈ ಸೆಲ್ಫ್ ಕಂಟ್ರೋಲ್ ಆದ ನಂತರದಲ್ಲಿ ಪೀಸ್ಫುಲ್ನೆಸ್, ಇದು ಬ್ರಾಹ್ಮಣನ ಮುಖ್ಯವಾದಂತಹ ಅಂಶ ಅಂತ ನಾವು ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾತಕ್ಕೆ ಅಂದ್ರೆ ಅವನು ಮತ್ತೊಬ್ಬನಿಗೆ ಕಂಪೇರ್ ಮಾಡ್ಕೊಂಡು ಜೀವನ ಮಾಡೋದಿಲ್ಲ. ಅವನು ತನಗೆ ಇದ್ದಿರುವುದರಲ್ಲೇ ಖುಷಿ ಪಡ್ಬಾರ್ದು. ಅಂತಂದ್ರೆ ನೇಚರಿಗೆ ಅಥವಾ ಅಂತಂದ್ರೆ ಈ ಪ್ರಕೃತಿಗೆ ಸರಿಯಾದಂತ ಜೀವನವನ್ನ ಸಾಗಿಸುವ ವ್ಯವಸ್ಥೆಯ ಮನೋಭಾವವನ್ನು ಹೊಂದಿದ್ದಾನೆ ಅಂತಂದ್ರೆ ಈ ಅವನಿಗೆ ಈ ಸಮಾಜದಲ್ಲಿ ಇವತ್ತಿಗೆ ಏನು ಸಿಗುತ್ತ ಅಷ್ಟನ್ನ ಸೇವಿಸಿ ಅಥವಾ ಅಷ್ಟನ್ನು ಉಪಯೋಗಿಸಿ ನಾಳೆಗೆ ಬೇಕಾದದ್ದನ್ನು ನಾಳೆಗೆ ನೋಡ್ತಾನೆ. ಅಂತಹ ಮನೋಭಾವ ಇದ್ದವರಿಗೆ ಮಾತ್ರ ಪೀಸ್ ಇರೋದು ನನ್ನ ಅಭಿಪ್ರಾಯ. ಅದು ಬೇಕು ಅಂತ ಮಾಡಿಟ್ಟು ಅಂದ್ರೆ ನಾಳೆ ಅಂತ ವಿಷಯಗಳು, ಹಣಗಳು ಅಥವಾ ಇನ್ನೇನೋ ಬೇಕು ಅಂತ ಹೇಳುವ ಮನೋಭಾವಕ್ಕೆ ಶಾಂತಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅದು ನನಗಾಗಿದ್ದಿರಲೂಬಹುದು, ಯಾರಿಗೇ ಆಗಿದ್ದಿರಲೂಬಹುದು. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂತಹ ಪೀಸ್ಫುಲ್ ಲೈಫ್ ಅನ್ನ ಹೇಗೆ ಪಡೆದುಕೊಳ್ಳುವುದು ಹೇಳುವುದು ಕಷ್ಟದ ವಿಷಯವೇ. ಅದಕ್ಕಾಗೇನೆ ಆ ಕಾಲದಲ್ಲೇನೆ
ಅಂತಹ ಲಕ್ಷಣವನ್ನು ಹೊಂದಿದ್ದವನಿಗೆ ಬ್ರಾಹ್ಮಣ. ನಂತರ ತಪಸ್ಸು ಮನುಷ್ಯನಿಗೆ ಸಾಧಿಸುವಂತಹದ್ದು ಒಂದು ಮನೋಭಾವ ಇದ್ದಿರ್ಬೇಕು. ಈಗ ನಾವು ಹೇಳ್ತೀವಿ, ಹೇಳಿದ್ದನ್ನ ಆಚರಣೆಗೆ ತರುವಂತಹ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಆ ವ್ಯಕ್ತಿತ್ವ ಆಚರಣೆಯಲ್ಲಿ ಬಂದಂತಹ ವಿಷಯಗಳ ಬಗ್ಗೆ ಅಥವಾ ನಾವು ಏನು ಮಾಡಬೇಕು ಹೇಳುವಂತಹ ಉದ್ದೇಶದಿಂದ ಯಾವ ಕಾರ್ಯವನ್ನ ಮಾಡ್ತೀವೋ ಆ ವಿಷಯದಲ್ಲಿ ತಪಸ್ಸು ಇರಬೇಕು. ಉದಾಹರಣೆಗೆ ಯಾವುದೋ ಒಂದು ಕೆಲಸವನ್ನು ಮಾಡ್ತಿದ್ದೀವಿ, ಅದರಲ್ಲಿ ತಪಸ್ಸಿನ ಮನೋಭಾವ ಅಂತಂದ್ರೆ ಎಡೆ ಬಿಡದೆ ಅದರ ಬಗ್ಗಾಗಿ ಆ ವಿಷಯವಾಗಿ ಸಂಪೂರ್ಣವಾಗಿ ಒಂದು ತೀರ್ಮಾನ ಬರುವ ತನಕನು ಅದರ ಹಿಂದೆ ಇದ್ದಿರುವಂತಹದ್ದು, ಅದಕ್ಕೆ ತಪಸ್ಸು ಅಂತ. ಆ ಕಾಲದಲ್ಲಿ ತಪಸ್ಸು ಅಂತಂದ್ರೆ ಯೋಗಾಚರಣೆಗಳಿಂದ ಬರುವಂತ ಶಕ್ತಿಯನ್ನು ಹೌದು, ತಪಸ್ಸಿನಿಂದ ಶಕ್ತಿ ಬರುತ್ತೆ. ವಿವೇಕಾನಂದರವರ ಚರಿತ್ರೆಗಳನ್ನ ಓದಿದ್ರೆ, ಶಂಕರಾಚಾರ್ಯರ ಚರಿತ್ರೆಗಳನ್ನ ಓದಿದ್ರೆ ನಮಗೆ ತಪಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳುವುದನ್ನು ನೋಡಬಹುದು. ಹಾಗೇನೆ ನಮ್ಮ ಈ ಹಳೆ ಕಥೆಗಳು, ಮಹಾಭಾರತ, ರಾಮಾಯಣ ಅಥವಾ ಅದಕ್ಕೂ ಹಿಂದೆ ಇರುವಂತ ವ್ಯವಸ್ಥೆ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಚರಿತ್ರೆಗಳನ್ನು ನೋಡಿದಾಗಲೂ ತಪಸ್ಸಿಗೆ ಅತ್ಯುತ್ತಮವಾದಂತ ಸ್ಥಾನ ಇದೆ. ಅಂತಹ ಮನೋಭಾವ, ಎಡೆ ಬಿಡದೆ ಸಾಧಿಸುವ ಮನೋಭಾವ, ತಪಸ್ಸಿನ ಮನೋಭಾವವನ್ನ ಬ್ರಾಹ್ಮಣ ಹೊಂದಿರ್ತಾನೆ. ನಂತರ ಹ್ಯುಮ್ಯಾನಿಟಿ, ಒಂದು ತಾನು ತನ್ನಂತೆ ಇನ್ನೊಂದು ಮನುಷ್ಯ, ತಾನು ತನ್ನಂತೆ ಇನ್ನೊಂದು ಪ್ರಾಣಿ, ತಾನು ತನ್ನಂತೆ ಇನ್ನೊಂದು ಸಸ್ಯ, ಈ ಸಮಗ್ರ ಜೀವರಾಶಿಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಒಂದು ಹ್ಯುಮ್ಯಾನಿಟಿ ಅಂತಂದ್ರೆ ಮನುಷ್ಯತ್ವವನ್ನು ಹೊಂದಿರತಕ್ಕಂಥ, ಪರಿಪೂರ್ಣ ಮನುಷ್ಯತ್ವವನ್ನು ಹೊಂದಿರತಕ್ಕಂಥ ಲಕ್ಷಣವನ್ನ ಆ ಬ್ರಾಹ್ಮಣ ಹೊಂದಿರ್ತಾನೆ. ಮತ್ತೆ ಬ್ರಾಹ್ಮಣ ರಿಲಿಜಿಯಸ್ ನೇಚರ್ ಅಂತಂದ್ರೆ ಧಾರ್ಮಿಕ ಮನೋಭಾವದ ವ್ಯಕ್ತಿ ಆಗಿರ್ತಾನೆ, ಧರ್ಮವನ್ನ ಪರಿಪಾಲಿಸುವ ವ್ಯಕ್ತಿಗಳಾಗಿರ್ತಾನೆ. ಈ ಎಲ್ಲಾ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ ಅವನು ಬ್ರಾಹ್ಮಣ. ಇಲ್ಲಿ ದಯವಿಟ್ಟು ತಾವು ಎಲ್ಲ ನೋಡಬಹುದು, ಇದೆಲ್ಲ ಅಂಶಗಳು, ಈ ಎಲಿಮೆಂಟ್ಸ್ಗಳು, ಲಕ್ಷಣಗಳು ಏನು ಹೇಳಿರುವಂತಹ ಲಕ್ಷಣಗಳು, ಇದೆಲ್ಲ ಕಾನೂನು ಪರಿಮಿತಿಯಲ್ಲಿ ಬರತಕ್ಕಂಥದ್ದು. ಇವತ್ತು ನಾವು ಸಂವಿಧಾನವನ್ನು ತೆಗೆದರೆ ಈ ಎಲ್ಲಾ ಅಂಶಗಳನ್ನ ಆರ್ಟಿಕಲ್ 21 ಈ ಎಲ್ಲಾ ಅಂಶಗಳನ್ನ ಪ್ರತಿಯೊಂದು ವ್ಯಕ್ತಿ ಆ ಲಕ್ಷಣಗಳನ್ನು ಹೊಂದಿರಿ ಅದು ಅಂತಂದರೆ ಇಡೀ ಸಮಾಜವನ್ನೇ ಬ್ರಾಹ್ಮಣತ್ವಕ್ಕೆ ತೆಗೆದುಕೊಂಡು ಹೋಗತಕ್ಕಂತ ಒಂದು ಉದ್ದೇಶ ನಮ್ಮ ಸಂವಿಧಾನದಲ್ಲಿಯೂ ಇದೆ. ರೈಟ್ ಟು ಲೈಫ್, ಇಟ್ ಡಿಸ್ಕ್ರೈಬ್ಸ್ ಸೋ ಮೆನಿ ಥಿಂಗ್ಸ್. ಅದರ ಬಗ್ಗೆ ಇನ್ನೊಂದೊಮ್ಮೆ ಅಗತ್ಯತೆ ಬಂದರೆ, ಅವಕಾಶ ಬಂದರೆ ಹೇಳೋಣ. ಮುಖ್ಯವಾಗಿ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಲಕ್ಷಣಗಳನ್ನ ಹೊಂದದಿದ್ರೆ ಬಹುಶಃ ಕಾನೂನಿನಿಂದ ಯಾವುದೇ ನ್ಯೂನತೆ ಅವನಿಗೆ ಬರೋದಿಲ್ಲ. ಅಂತಂದ್ರೆ ಅವನು ಕಾನೂನನ್ನು ವೈಲೇಟ್ ಮಾಡುವುದು ಅಂತಂದ್ರೆ ಉಲ್ಲಂಘನೆ ಮಾಡುವಂತ ಅಗತ್ಯತೆಗಳು ಅವನಿಗಿಲ್ಲ. ಅಂತ ವ್ಯಕ್ತಿತ್ವ ಬ್ರಾಹ್ಮಣ. ಅದಕ್ಕಾಗಿ ಮುಖ್ಯವಾಗಿ ನಾವು ನೋಡಬೇಕಾದಂತ ವಿಷಯ ಅಂತಂದ್ರೆ ಬ್ರಾಹ್ಮಣ ಅಂತ ಹೇಳಬೇಕಿದ್ರೆ ಶ್ರೇಷ್ಠತೆ ಇರಬೇಕು. ಆ ಎಲ್ಲಾ ವಿಷಯಗಳಲ್ಲಿ ಶ್ರೇಷ್ಠತೆಗಳನ್ನು ಹೊಂದತ್ತೆ ಅವನು ಬ್ರಾಹ್ಮಣ. ಈ ಎಲ್ಲಾ ವಿಷಯಗಳನ್ನ ಪರಿಪೂರ್ಣವಾಗಿ ಅವನು ಆಚರಿಸಿದ ಅಂತಂದ್ರೆ ಅದೇ ಧರ್ಮ.
ಧ್ರುವ ಹೇಳುವ ಧಾತುವಿನಿಂದ ಧರ್ಮ ಬಂದಿರುವುದರಿಂದ ಆ ಧ್ರುವ ಅಂತಂದ್ರೆ ನಾವು ಆಚರಿಸಬೇಕಾದದ್ದು. ಈ ಎಲ್ಲಾ ಮೇಲಿನ ಎಲಿಮೆಂಟ್ ಅನ್ನ ನಾನು ಆಚರಣೆ ಮಾಡಿದೆ ಅಂತಂದ್ರೆ ನಾನು ಧರ್ಮದ ರಕ್ಷಕ. ಆ ರಕ್ಷಕನ ವ್ಯಕ್ತಿತ್ವ ಅಂತಂದ್ರೆ ಬ್ರಾಹ್ಮಣ. ಆದ್ದರಿಂದ ಕೈಂಡ್ಲಿ ಸಿ ದಿಸ್ ಪ್ರಯಾರಿಟಿ ಅಂಡ್ ಇಂಪಾರ್ಟೆನ್ಸ್. ಬ್ರಾಹ್ಮಣ ಅಂತಂದ್ರೆ ಎಷ್ಟು ಗೌರವಯುತವಾದಂತ ಶಬ್ದ, ಎಷ್ಟು ಉನ್ನತವಾದಂತಹ ಶಬ್ದ, ಎಷ್ಟು ಖುಷಿ ಕೊಡುವಂತ ಶಬ್ದ ಹೇಳುವುದನ್ನ ಇದು ನಾನು ಶಾರ್ಟ್ ಆಗಿ ಹೇಳಿದ್ದು. ಇದಕ್ಕೆ ಬಹಳಷ್ಟು ಉದಾಹರಣೆಗಳನ್ನ ಮತ್ತೆ ರಿಲೇಶನ್ಶಿಪ್ಗಳನ್ನ ಅಂತಂದ್ರೆ ಸಂಬಂಧಿಕವಾದಂತಹದ್ದು ವಿಚಾರಗಳನ್ನ ಕೊಡಬಹುದು. ಬಟ್ ನಾನು ಶಾರ್ಟ್ ಆಗಿ ಹೇಳ್ತಿದ್ದಿರೋದು ಬ್ರಾಹ್ಮಣ ಅಂತ ಹೇಳುವುದು ಹೆಮ್ಮೆಯ ವಿಷಯ. ದಯವಿಟ್ಟು ನಮ್ಮ ಬ್ರಾಹ್ಮಣ ಬಾಂಧವರಿಗೆ ನನ್ನ ಕಳಕಳಿಯ ವಿನಂತಿ, ನಾನು ಬ್ರಾಹ್ಮಣ ಅಂತ ಹೇಳಲಿಕ್ಕೆ ಎಲ್ಲೂ ಹೋದ್ರೂ ಹೆದರ್ಕೋಬೇಕು ಅಥವಾ ಎಲ್ಲೂ ಹೋದ್ರೂ ಹಿಂಜರಿಯುವಂತ ಅಗತ್ಯತೆ ಇಲ್ಲ. ಇದಾದ ನಂತರದಲ್ಲಿ ನಾವು ಈ ಬ್ರಾಹ್ಮಣಿಸಂ ಧರ್ಮವನ್ನ ಪರಿಪಾಲನೆ ಮಾಡಬೇಕು ಅಂತಂದ್ರೆ, ಧರ್ಮ ಅಂತಂದ್ರೆ ಆಚರಿಸುವಂತ ಹೇಳುವುದು ಒಂದು ದೇವತ್ವಕ್ಕೆ ಸಂಬಂಧಿಸಿದ್ದು, ಇನ್ನೊಂದು ಧರ್ಮ ಅಂತಂದ್ರೆ ಆ ಪರ್ಟಿಕ್ಯುಲರ್ ಪ್ರತಿದಿನ ಆಚರಿಸಬೇಕಾದಂತ ನಿಬಂಧನೆಗಳು ಧರ್ಮ ರೂಪದಲ್ಲಿ ಆಗಿನ ಸಮಾಜದಲ್ಲಿ ಕಂಟ್ರೋಲ್ ಮಾಡಿ ಅದನ್ನೇ ನಾವು ಧರ್ಮ ಅಂತ ಹೇಳಿದ್ವಿ. ಉದಾಹರಣೆಗೆ ನಾವು ಈ ಸೋರ್ಸಸ್ ಆಫ್ ಲಾ ಅಂತ ತೆಗೆದುಕೊಂಡ್ರೆ, ಇಂಥ ನಮ್ಮ ಭಾರತದ ಹಿಂದೂ ವ್ಯವಸ್ಥೆಯಲ್ಲಿರತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಎಸ್ಪೆಷಲಿ ನಾವು ವರ್ಲ್ಡ್ ನಲ್ಲಿ ಯಾವ ಸಮಾಜದಲ್ಲೂ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂತ ಹೆಮ್ಮೆಯ ಸಂಸ್ಕೃತಿ ಹೊಂದಿರುವಂತಹದ್ದು. ಈ ಸೋರ್ಸಸ್ ಆಫ್ ಲಾ ನಲ್ಲಿ ಮುಖ್ಯವಾಗಿ ಧರ್ಮಶಾಸ್ತ್ರಗಳು ಅಂತಂದ್ರೆ ವೇದದಲ್ಲಿ ಋಗ್ವೇದ ಅಂತ ಸಾಮಾಜಿಕ ಬದ್ಧತೆಯನ್ನು ಹೇಳದೇ ಇದ್ರು ನ್ಯಾಚುರಲ್ ಜಸ್ಟಿಸ್ ಸಿಸ್ಟಮ್ ಅಂತಂದ್ರೆ ಈ ನಮ್ಮ ಈ ಪ್ರತಿ ಕಾನೂನಿಗೂ ನ್ಯಾಚುರಲ್ ಜಸ್ಟಿಸ್ ಇರ್ಬೇಕು. ಅಂತಹದ್ದು ನ್ಯಾಚುರಲ್ ಜಸ್ಟಿಸ್ ಇಲ್ಲ ಅಂತಂದ್ರೆ ಅವಕಾಶಗಳು, ಫೇರ್ನೆಸ್ ಅಂತ ವ್ಯವಸ್ಥೆ ಇಲ್ಲದೆ ಇದ್ರೆ ಅದಕ್ಕೆ ನಾವು ಕಾನೂನು ಅಂತ ಹೇಳುವುದಿಲ್ಲ. ಅಂತಂದ್ರೆ ಆ ಧರ್ಮಶಾಸ್ತ್ರದಲ್ಲಿ ಋಗ್ವೇದದಲ್ಲಾದ್ರೂ ಮಂತ್ರಗಳ ಸಮುಚ್ಚಯಗಳು ಇದ್ರೂ ನಾವು ನೇಚರಿಗೆ ಕೊಡಬೇಕಾದಂತ ಇಂಪಾರ್ಟೆನ್ಸ್, ನಮ್ಮ ಪ್ರಕೃತಿಗೆ ಏನು, ನಮ್ಮ ವಿಶ್ವಕ್ಕೆ ಏನು, ಆ ವಿಷಯವಾಗಿ ನಮ್ಮ ಪರಿಗಣನೆಯನ್ನು ತೆಗೆದುಕೊಂಡು ಬಂದು ತೋರಿಸ್ತಾರೆ. ಅಂತದ್ದು ಇಂಪಾರ್ಟೆನ್ಸ್ ಇದೆ, ಅದನ್ನ ಪ್ರಾಮಾಣಿಕವಾಗಿ ಆಚರಿಸಿ. ಇನ್ನುಳಿದ 3 ವೇದಗಳನ್ನ ನೋಡಿದಾಗ ನಿಧಾನವಾಗಿ ಡೆವಲಪ್ಮೆಂಟ್ ಆಗ್ತಾ ಬಂದ್ಬಿಟ್ಟಿರುತ್ತೆ ಸಾಮಾಜಿಕ ಧರ್ಮ. ಈ ಧರ್ಮದೊಂದಿಗೆ ಸಾಮಾಜಿಕ ವ್ಯವಸ್ಥೆಯನ್ನು ಧರ್ಮದಲ್ಲಿಯೇ ಸೇರಿಸಿಕೊಂಡಿರುವ ಕಾರಣ ಅಂತಂದ್ರೆ ಮನುಷ್ಯನಿಗೆ ಧರ್ಮದ ಒಂದು ಭೀತಿಯನ್ನ, ಒಂದು ನಿಷ್ಠೆಯನ್ನ, ಒಂದು ಮಾಡದಿದ್ರೆ ಹಿಂಗಾಗುತ್ತೆ ಹೇಳುವ ಭಯವನ್ನ ಇಟ್ಬಿಟ್ಟು ಕಾನೂನನ್ನ ಪರಿಪಾಲನೆ ಮಾಡತಕ್ಕಂತ ವ್ಯವಸ್ಥೆ ಧರ್ಮಶಾಸ್ತ್ರಗಳಲ್ಲಿಯೇ ಕಂಡು ಬರುತ್ತೆ. ಹಾಗಿದ್ರೆ ಕಾನೂನಿಗೆ ಈಗ ಉದಾಹರಣೆಗೆ ಪ್ರಶ್ನೆ ಮತ್ತೊಂದು ಕೇಳಬಹುದು ಯಾರಾದ್ರೂ, ಭಯದ ವಾತಾವರಣದಲ್ಲಿ ಕಾನೂನು ಇರುತ್ತದೆಯೇ? ನಿಜವಾಗ್ಲೂ ಕಾನೂನಿನ ಹಿಂದೆ ಇರುವುದೇ ಭಯ ಅಂತಂದರೆ, ಈಗ ನಾನೇ ಯಾವುದೋ ಒಂದು ತಪ್ಪನ್ನ ಮಾಡಿದೆ ಅಂತ ಇಟ್ಕೊಳ್ಳ, ಜೈಲಿಗೆ ಹಾಕ್ತಾರೆ. ಯಾವುದೋ ಒಂದು ಬೇರೆಯವರಿಗೆ ನಷ್ಟವನ್ನು ಮಾಡಿದೆ ಅಂತ ಇಟ್ಕೊಳ್ಳೋಣ, ಅವನು ನಮ್ಮ ಮೇಲೆ ಕಂಪನ್ಸೇಷನ್ ಕೇಳ್ತಾನೆ, ಡ್ಯಾಮೇಜಸ್ ಬರ್ತಾನೆ. ಆ ಭಯ ನಮ್ಮಲ್ಲಿ ಇದ್ದಿರುತ್ತೆ. ಅದನ್ನ ಹಿಂದೆ ಪ್ರತಿ ವ್ಯಕ್ತಿ ಧರ್ಮದ ರೂಪದಲ್ಲಿ ಅಂತಂದ್ರೆ, ನೀನು ಉದಾಹರಣೆಗೆ ನಾವು ಗರುಡ ಪುರಾಣವನ್ನು ನೋಡಿದಾಗ ನಾನೇನು ಹೇಳಿ ಮತ್ತೆ ಅದಕ್ಕೆ ಹೆಚ್ಚಿಗೆ ಬೇಕಾಗಿಲ್ಲ. ಅಂತಹ
ವ್ಯವಸ್ಥಿತವಾದಂತ ಕಂಟ್ರೋಲ್ ಏನಿದೆಯೋ ಅದನ್ನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಧರ್ಮದ ಮುಖಾಂತರ ಮಾಡಿಕೊಂಡು ಬಂದಿದ್ದಾರೆ. ಆ ಧರ್ಮದಲ್ಲಿ ಯಾರು ಗೈಡರ್ಸ್? ಆ ಧರ್ಮದಲ್ಲಿ ನೋಡಿದಾಗ ಈಗ ಉದಾಹರಣೆಗೆ ಈಗ ನಾನು ಅದಕ್ಕೆ ಮೊದಲು ಸೋರ್ಸಸ್ ಅಂತಂದ್ರೆ ಧರ್ಮಶಾಸ್ತ್ರ, ಶ್ರುತಿಗಳು, ಸ್ಮೃತಿಗಳು, ಉಪನಿಷತ್ತುಗಳು, ಇವುಗಳನ್ನ ನಾವು ಗಣನೆಗೆ ತೆಗೆದುಕೊಂಡರೆ ಅದು ಬರೀ ಮಂತ್ರ ಅಲ್ಲ, ಅದು ಕಾನೂನಿನ ವ್ಯವಸ್ಥೆ. ನಾವು ಯಾವುದೇ ಒಂದು ಇವನ್ ನೀವು ಮಹಾಭಾರತವನ್ನ ಅಥವಾ ಇವನ್ ಭಗವದ್ಗೀತೆಯನ್ನ ನೀವು ದಿವಸ ಓದ್ತಾ ಹೋಗಿ, ದಿವಸ ಓದಿದಾಗೂ ಒಂದೊಂದು ಅರ್ಥವನ್ನ ನಮ್ಮ ಆ ದಿವಸದ ಕಲ್ಪನೆಯಲ್ಲಿ ಮಾಡ್ಕೋಬಹುದು ಅಂತಹ ಗ್ರಂಥಗಳು. ನಾನು ಹೇಳ್ತಕ್ಕಂಥದ್ದೇನಂತಂದ್ರೆ ಈ ಕಾನೂನಿನ ವ್ಯವಸ್ಥೆಯನ್ನ ಧರ್ಮದ ರೂಪದಲ್ಲಿ ಈ ಧರ್ಮಶಾಸ್ತ್ರ ಉಪನಿಷತ್ತುಗಳ ಮೂಲಕವಾಗಿ ತಂದ್ರು ಅಂತಂದರೆ ಇದನ್ನ ಈ ಧರ್ಮಶಾಸ್ತ್ರ, ಸ್ಮೃತಿ, ಉಪನಿಷತ್ತುಗಳು ಮಾರ್ಗದರ್ಶಕರು ಬ್ರಾಹ್ಮಣರು. ಎಲ್ಲೋ ಒಂದು ಫ್ಯೂ ಪರ್ಸನ್ಸ್, ಉದಾಹರಣೆಗೆ ಗಾರ್ಗಿ, ಆ ನಂತರ ಈ ವ್ಯವಸ್ಥೆ ಮನುಧರ್ಮಶಾಸ್ತ್ರ ಬಂದ ನಂತರದಲ್ಲಿ ಬಂದಂತ ಪಂಡಿತರುಗಳು ಅಥವಾ ಜ್ಞಾನಿಗಳು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಮೆಜಾರಿಟಿ ನಾವೇನು ಹೇಳ್ತೀವೋ ಈ ಧರ್ಮಶಾಸ್ತ್ರದ ಸಮಗ್ರ ಮಾರ್ಗದರ್ಶಕರು ಬ್ರಾಹ್ಮಣರೇ. ಇದು ಸತ್ಯವಾದ ವಿಷಯ. ನಾನು ಹೇಳ್ತಿದ್ದಿರುವುದು ಯಾವುದೇ ಆಧಾರ ರಹಿತವಾದಂತ ವಿಷಯಗಳಲ್ಲ. ಆಧಾರ ರಹಿತವಾದಂತ ವಿಷಯಗಳನ್ನ ನಾವು ಹೇಳಲಿಕ್ಕೆ ಹೋಗುವುದೂ ಇಲ್ಲ. ಅದಕ್ಕಾಗಿ ಈ ವ್ಯವಸ್ಥೆ, ಈ ಧರ್ಮದ ರೂಪದಲ್ಲಿ ಇರತಕ್ಕಂತ ಕಾನೂನಿನ ವ್ಯವಸ್ಥೆಯನ್ನ ಸಮಾಜದಲ್ಲಿ ನಡೆಸಿಕೊಂಡು ಹೋದವರು, ಬಿಂಬಿಸಿದವರು, ಕಂಟ್ರೋಲ್ ಮಾಡಿದವರು ಇದೇ ಸಮಾಜ ಅಂತಂದ್ರೆ ಬ್ರಾಹ್ಮಣರ ಸಮಾಜ. ಹಾಗೆ ನಾವು ಕಾನೂನಿನಲ್ಲಿ, ಹಿಂದೂ ಕಾನೂನಿನಲ್ಲಿ, ಇವತ್ತಿನ ಕಾನೂನು ಪರಿಕಲ್ಪನೆ ಬಗ್ಗೆ ನಂತರ ಬರ್ತೀವಿ. ಹಿಂದಿನ ಕಾನೂನಿನ ಪರಿಕಲ್ಪನೆಯಲ್ಲಿ ಮುಖ್ಯವಾಗಿ ನಾವು ಭಾರತದಲ್ಲಿ 2 ಸ್ಕೂಲ್ ಅನ್ನ ನೋಡ್ತೀವಿ ಅಂತಂದ್ರೆ ಪದ್ಧತಿಗಳನ್ನು. ಒಂದು ಮಿತಾಕ್ಷರ ಲಾ, ನಮ್ಮ ಮನು ಋಷಿಯವರು ಹೇಳಿದಂತಹ ವಿಷಯ. ಹಾಗೇನೆ ಇನ್ನೊಂದು ದಾಯಭಾಗ ಸ್ಕೂಲ್ ಅಂತಂದ್ರೆ ಇದು ಯಾಜ್ಞವಲ್ಕ್ಯ ಮಹರ್ಷಿಗಳ ಕಲ್ಪನೆ. ಇದು 2 ವ್ಯವಸ್ಥೆ, ಕಾನೂನಿನ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಮಾನ್ಯಗೊಂಡಿರತಕ್ಕಂಥದ್ದು. ಇದರ ಹೊರತಾಗಿ ನಮಗೆ ಹಲವಾರು ಋಷಿ ಮುನಿಗಳ ಕಾನೂನಿನ ವ್ಯವಸ್ಥೆ ಸಿಸ್ಟಮ್ ನಾವು ನೋಡ್ತೀವಿ. ಅಂತಂದ್ರೆ ಗೌತಮ, ಬೌದ್ಧಯಾನ, ವಶಿಷ್ಠ, ಹಾಗೆಯೇ ವಿಷ್ಣು, ನಾರದ ಇತ್ಯಾದಿ ಮಹರ್ಷಿಗಳ ಕಾನೂನುಗಳು, ಸ್ಕೂಲ್ಗಳು ಇದಾವೆ. ಆದರೆ ನಮಗ ಅತ್ಯಂತವಾಗಿ ಈ ಸಮಾಜ ತೆಗೆದುಕೊಂಡಿದ್ದು, ಪರಿಕಲ್ಪನೆಗೆ ತೆಗೆದುಕೊಂಡಿದ್ದು ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಇನ್ನೊಂದು ಸ್ವಲ್ಪ ಪಾರ್ಟ್ ನಲ್ಲಿ ನಾರದ ಮಹಾಮುನಿಗಳ ಸ್ಕೂಲ್. ಇದಿಷ್ಟು ನಮ್ಮ ಇಂಡಿಯಾದಲ್ಲಿ ಇಂಪ್ಲಿಮೆಂಟೇಷನ್ ಇದ್ದಿರುವಂತ. ಅಂತಂದ್ರೆ ಈ ಮಹಾಮುನಿಗಳ ಲಿಸ್ಟ್ ಅನ್ನು ನೋಡಿದಾಗ ಇವರುಗಳು ಯಾರು? ನಮ್ಮ ಇತಿಹಾಸ ಇವುಗಳನ್ನೆಲ್ಲ ಬಿಂಬಿಸುವುದಿಲ್ಲ. ಯಾತಕ್ಕೆ ಅಂತಂದ್ರೆ ನೈಜತೆಯ ಕೊರತೆ. ನೈಜತೆಯನ್ನ ಬಿಂಬಿಸಿದರೆ ಯಾವುದೋ ಒಂದು ರೂಪದಲ್ಲಿ ಯಾರಿಗೋ ಏನೋ ತೊಂದರೆಗಳು ಆಗಬಹುದು ಹೇಳುವಂತ ಪರಿಕಲ್ಪನೆ. ಅದು ತಪ್ಪು ಪರಿಕಲ್ಪನೆ. ಈಗ ಬಂಗಾರ ಅಂತ ಹೇಳುವಂತಹದ್ದಕ್ಕೆ ಬಂಗಾರ ಅಂತ ಹೇಳಬೇಕು, ಅದರಿಂದ ಯಾವ ನ್ಯೂನತೆ ಆಗುವುದಿಲ್ಲ. ಮತ್ತೊಬ್ಬನು ಅದೇ ತರನಾಗಿ ತಾನೂ ಸಹ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಸಮಾಜದಲ್ಲಿ ನಡೆಯಬಹುದು. ಅದೇ ಡೆವಲಪ್ಮೆಂಟ್. ಅದನ್ನು ಹೇಳದೆ ಅವುಗಳನ್ನೆಲ್ಲ ಗೌಪ್ಯವಾಗಿ ಇಟ್ಟು ಇತಿಹಾಸದ ಕಲ್ಪನೆ ಬಹಳಷ್ಟು ರೀತಿಯಿಂದ ತಪ್ಪು ಕಲ್ಪನೆಯಾಗಿ ನಮ್ಮ ಮಹಾಶಾಸ್ತ್ರಗಳನ್ನ, ಧರ್ಮಗಳನ್ನ
ನಮ್ಮ ಪರಂಪರೆಯ ಕಾನೂನುಗಳನ್ನ ಇಗ್ನೋರ್ ಮಾಡಲಾಗಿದೆ. ಹಾಗಿದ್ರೆ ಎಲ್ಲಾ ಧರ್ಮಶಾಸ್ತ್ರದ ಎಲ್ಲಾ ಭಾಗಗಳನ್ನು ಸರಿಯಾಗಿದೆಯೇ ಹೇಳುವಂತ ವಿಷಯವನ್ನ ನಾವು ತೆಗೆದುಕೊಂಡ್ರೆ ಆ ಕಾಲದಲ್ಲಿ ಆ ಯೋಚನೆ ಆ ವ್ಯವಸ್ಥೆ ಸರಿ ಇದ್ದಿರಬಹುದು. ಈ ಕಾಲದಲ್ಲಿ ಕೆಲವು ವ್ಯವಸ್ಥೆ ಸರಿ ಇಲ್ಲದೆ ಇರಬಹುದು. ಹಾಗಂದ ಮಾತ್ರಕ್ಕೆ ಸರಿ ಇದ್ದಿರುವ ವ್ಯವಸ್ಥೆಯನ್ನ ಯಾತಕ್ಕೆ ನಾವು ಬಿಡಬೇಕು? ಸರಿ ಇಲ್ಲದೆ ಇರುವ ವ್ಯವಸ್ಥೆ ಧರ್ಮ ಅಥವಾ ಅದು ಮೂಢನಂಬಿಕೆ ಅಂತ ಪಾರ್ಟ್ ಎಲ್ಲ ತಗೊಳ್ತಿರೋ ಅಥವಾ ಇನ್ನೇನೋ ಅದರಿಂದ ಪ್ರಯೋಜನ ಇಲ್ಲ ಆ ಪಾರ್ಟ್ ಧರ್ಮದಿಂದ ಅಥವಾ ಆ ಪರ್ಟಿಕ್ಯುಲರ್ ಪ್ರಾವಿಷನ್ ಇಂದ ಧರ್ಮದ ಶ್ಲೋಕಗಳಿಂದ ಅಥವಾ ಇನ್ಯಾವುದೇ ವಿಷಯವು ಧರ್ಮದ್ದು ಕಾನೂನಿನ ಸ್ವರೂಪಕ್ಕೆ ಈಗ ಇದ್ದಿರುವ ಕೋಡಿಫೈಡ್ ಲಾ ಅಂದ್ರೆ ವ್ಯವಸ್ಥಿತ ಸಂಹಿತೆಯ ವಿರುದ್ಧವಾಗಿದೆ ಅಂತಂದ್ರೆ ಅಂತಹದನ್ನು ನಾವು ಬಿಟ್ಟು ಬಿಡೋಣ. ಅದರಿಂದ ಸಮಾಜಕ್ಕೆ ಆಗಲಿ ಅಥವಾ ಇನ್ನು ನಮಗಾಗ್ಲಿ ಯಾವುದೇ ಉಪಯೋಗಕ್ಕಾಗುವುದಿಲ್ಲ. ಅಂತ ವ್ಯವಸ್ಥೆಯನ್ನು ಬಿಟ್ಟುಕೊಡ್ಲಿಕ್ಕೆ ಯಾವುದೂ ತಯಾರಿಲ್ಲ. ಯಾತಕ್ಕೆ ಅಂತಂದ್ರೆ ಧರ್ಮ ಮತ್ತೆ ಕಾನೂನು ಯಾವತ್ತೂ ಡೈನಮಿಕ್. ಯಾಕೆ ಅಂತಂದ್ರೆ ಸಮಾಜದ ಬದಲಾವಣೆ ಗತಿಗೆ ಸರಿಯಾಗಿ ಕಾನೂನಿನ ಬದಲಾವಣೆ ಆಗಿಲ್ಲ ಅಂತಂದ್ರೆ, ಧರ್ಮದ ಬದಲಾವಣೆಯೂ ಆಗಿಲ್ಲ ಅಂತಂದ್ರೆ ಆ ಧರ್ಮವು ಉಳ್ಕೊಳ್ಳುವುದಿಲ್ಲ, ಆ ಕಾನೂನು ಉಳ್ಕೊಳ್ಳುವುದಿಲ್ಲ. ಇದು ನಾವು ಹಲವಾರು ಸಂಸ್ಕೃತಿಗಳನ್ನ ಅಂತಂದ್ರೆ ಸಿವಿಲೈಸೇಷನ್ಗಳನ್ನ ನೋಡಿದ್ರು ಈ ಬಗ್ಗೆ ನಮಗೆ ತಿಳಿದು ಬರುತ್ತದೆ ಅದು ಸತ್ಯ ಅಂತಂದ್ರೆ ಜನರಿಗೆ ಅಗತ್ಯವಿರುವ ಮತ್ತು ಜನರಿಗೆ ಹಿತವಾಗಿರುವ ಕಾನೂನು ಮತ್ತೆ ಧರ್ಮಗಳಿದ್ರೆ ಅವು ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉಳಿದುಕೊಳ್ಳುತ್ತೆ. ಸಮಾಜದ ಬದಲಾವಣೆ ಗತಿ ಉದಾಹರಣೆಗೆ ಬ್ರಾಹ್ಮಣ ಮೊದಲು ಈ ಪಂಚೆ ಉಟ್ಕೊಂಡು ಶಾಲ ಹಾಕೊಂಡು ಹಾಗೇನೆ ಹೋಗ್ಬೇಕು ಅಂತ ಹೇಳುವ ಒಂದು ಕಲ್ಪನೆ ಇದ್ದರೆ ಮೊದಲು. ಈಗ ಆ ಕಲ್ಪನೆಯನ್ನೇ ಮಾಡ್ಕೊಂಡು ಹೋದ್ರೆ ಈಗ ನಾವೆಲ್ಲ ಅದೇ ಧೋತಿ ಪಂಚೆ ಅದೇ ರೀತಿಯಲ್ಲಿ ಇದ್ರೆ ಅಥವಾ ಅದೇ ತರಹದ ಹೇರ್ ಸ್ಟೈಲ್ಗಳಿದ್ರೆ ಸಮಾಜದಲ್ಲಿ ಏನಾಗುತ್ತೆ? ಅದಕ್ಕಾಗಿ ಅಂತ ವ್ಯವಸ್ಥೆ ಅಗತ್ಯತೆ ಈ ಸಮಾಜಕ್ಕಿಲ್ಲ. ಅಂತ ವ್ಯವಸ್ಥೆಯನ್ನು ನಾವು ಬಿಡೋಣ. ವಿ ಕ್ಯಾನ್ ಕಾಂಪ್ರಮೈಸ್ ಇಟ್. ಬೇಕಾಗಿಲ್ಲ ಅದು ಅಂತ. ಹಾಗೇನೆ ಈ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂತ ಈ ಕಾನೂನಿನ ವ್ಯವಸ್ಥೆ ಧರ್ಮದ ಸಮರ್ಪಕವಾಗಿ ಅಂತಂದ್ರೆ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ರಿಲಿಜನ್ ಆ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂತ ಕಾನೂನಿನಲ್ಲಿ ಕೆಲವೊಂದಿಷ್ಟು ದೋಷಗಳು ಈ ಸಮಾಜದಲ್ಲಿ ಕಂಡು ಬಂದರು. ಅಂತಹ ದೋಷಗಳನ್ನ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಒಂದೊಮ್ಮೆ ಸರಿಪಡಿಸಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅಂತಹದನ್ನ ಬಿಡೋಣ. ಅದಕ್ಕೇನು ನಾವು ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾದಂತದ್ದು ಇಲ್ಲ. ಹಾಗೆ ಈ ನಮ್ಮ ಪರಂಪರೆಗಳನ್ನ ನೋಡಿದಾಗ ಬ್ರಾಹ್ಮಣ ಸಾಮಾಜಿಕ ಜೀವಿ, ಅವನು ಒಬ್ಬನೇ ಅಲ್ಲ, ಸಮಾಜದೊಂದಿಗೆ ಇದ್ದವನು, ಅವನು ಒಬ್ಬನೇ ಅಲ್ಲ. ಇದನ್ನು ನಾನು ಯಾತಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತಿನ ಸಮಾಜದಲ್ಲಿ ನಮ್ಮ ಬ್ರಾಹ್ಮಣರು ಸ್ಪರ್ಧಾತ್ಮಕವಾಗಿ ಅಥವಾ ಸಮಾಜ ವಾಹಿನಿಯಲ್ಲಿ ಸೇರಲಿಕ್ಕೆ ಹಿಂಜರಿತಿದ್ದಾರೆ. ಹೇಗೆ ಹಿಂಜರಿಯುವಿಕೆ ಅಂತಂದ್ರೆ ಹೇಗೆ? ಉದಾಹರಣೆಗೆ ರಾಜಕೀಯವಾಗಿ ಬಂದು ತಯಾರಿ ಇಲ್ಲ, ಅದಕ್ಕೆ ಅದರದ್ದೇ ಆದಂತ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾರೆ. ಆದರೆ ಆ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತ ಪವರ್, ಶಕ್ತಿ, ಅದರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ? ನಾವು ಯಾರು? ನಾವು ಒಬ್ಬಂಟಿಗರಲ್ಲ, ಈ ಸಮಾಜದ ಸುಧಾರಕರು. ಈ ಸಮಾಜವನ್ನ ಮಾರ್ಗದರ್ಶನದಲ್ಲಿ ತೆಗೆದುಕೊಂಡು ಹೋಗಿ ಈ ಸಮಾಜದ ರಕ್ಷಣೆಯನ್ನ ಮಾಡಬೇಕು.
ನಮ್ಮ ದೇಶವನ್ನ ರಕ್ಷಣೆ ಮಾಡಬೇಕು, ನಮ್ಮ ಸಂಸ್ಕೃತಿಯನ್ನ ರಕ್ಷಣೆ ಮಾಡಬೇಕು. ಇದನ್ನ ಮಾಡಬೇಕಾದವನು ಒಬ್ಬನೇ ಒಬ್ಬನು ಬ್ರಾಹ್ಮಣ. ನೀವು ಹಿಸ್ಟ್ರಿಯನ್ನ ತೆಗೆಯಿರಿ, ನಮ್ಮ ಐತಿಹಾಸಿಕ ಹಿಸ್ಟ್ರಿಗಳನ್ನ ತೆಗೆಯಿರಿ. ಚಾಣಕ್ಯ ಉದಾಹರಣೆ, ಅಂತವರು ಬಹಳಷ್ಟು ಜನ ಇದ್ದಾರೆ. ಹಾಗೆಯೇ ಧರ್ಮಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ಆ ಹಿಂದಿನ ಕಾಲದ ರಾಜ ಕಿಂಗ್ಡಮ್ಸ್ ಗಳಲ್ಲಿ ನೋಡಿದಾಗ ಎಲ್ಲಾ ಮಾರ್ಗದರ್ಶನಗಳು, ಸಾಮಾಜಿಕ ವ್ಯವಸ್ಥೆ ಸರಿಯಾಗಿರ್ಬೇಕು ಅಂತಂದ್ರೆ ಬ್ರಾಹ್ಮಣ ಸರಿಯಾಗಿರ್ಬೇಕು. ಬ್ರಾಹ್ಮಣನ ಮಾರ್ಗದರ್ಶನ ಸಮಾಜಕ್ಕೆ ಇರಬೇಕು. ಅವನು ಸಮಾಜದ ಅಭಿವೃದ್ಧಿಗಾಗಿ ಇದ್ದಿರಬೇಕು ಹೇಳುವುದು ನಮಗೆ ಕಂಡು ಬರ್ತದೆ. ಅದಕ್ಕಾಗಿಯೇ ಅವನು ವಿಶ್ವಮಾನವ ಪರಿಕಲ್ಪನೆಯ ವ್ಯಕ್ತಿತ್ವ ಹೊಂದಿರುವಂತಹ ಬ್ರಾಹ್ಮಣ ಆಗಿರಬೇಕು. ಅಂತಹ ಅಭಿವೃದ್ಧಿಶೀಲ ಬ್ರಾಹ್ಮಣನು ಈ ಸಮಾಜವನ್ನ ರಕ್ಷಣೆ ಮಾಡಬಹುದು, ವ್ಯವಸ್ಥಿತವಾಗಿ ಇಡಬಹುದು. ಹಾಗೆ ಅಂತ ನಾವು ಈಗ ಕಾನೂನಿನ ವಿಷಯವಾಗಿ ಬಂದರೆ, ಸಾಮಾನ್ಯವಾಗಿ ಈ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ ನಲ್ಲಿ, ಹೈಕೋರ್ಟ್ಗಳಲ್ಲಿ ಪರ್ಸೆಂಟೇಜ್ ವೈಸ್ ಗಳಾಗಿ ನೋಡಿದರೆ 34% ಜಸ್ಟಿಸ್ಗಳು ಅಂತಂದ್ರೆ ನ್ಯಾಯಾಧೀಶರುಗಳು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನಲ್ಲಿ ಇರುವಂತವರು 34% ಬ್ರಾಹ್ಮಣರು. ಅದು ನಮ್ಮ ಹೆಮ್ಮೆಯ ವಿಷಯ. ಈ ನಮ್ಮ ವೃತ್ತಿಗೆ ಬಂದರೆ ಅಂತಂದ್ರೆ ವಕೀಲಿ ವೃತ್ತಿಗೆ ಬಂದ್ರೆ ಇಲ್ಲಿ 46% ನಾವು ಬ್ರಾಹ್ಮಣ ವಕೀಲರುಗಳನ್ನು ನೋಡ್ಬೋದು. ಇಡೀ ನಮ್ಮ ಇಂಡಿಯಾ ಇದರಲ್ಲಿ ನಾನು ಹೇಳ್ತಿದ್ದಿರುವ ಅಂತಂದರೆ ಇವತ್ತಿನ ನ್ಯಾಯದಾನದ ವಿಷಯದಲ್ಲಿ, ಸಮಾಜದ ರಕ್ಷಣೆ ವಿಷಯದಲ್ಲಿ ಬ್ರಾಹ್ಮಣ ಇವತ್ತು ಮುಂದಿದ್ದಾನೆ. ಆದರೆ ಅವನ ಕೈನಲ್ಲಿ ಆಗ್ತಿಲ್ಲ. ಯಾತಕ್ಕೆ? ಅದಕ್ಕೂ ಕಾರಣಗಳಿದಾವೆ. ಅವನ ಕೈನಲ್ಲಿ ಆಗದಿರುವುದಕ್ಕೆ ಕಾರಣ ಸಾಮಾಜಿಕವಾದಂತ ಕೋಆಪರೇಷನ್, ಮತ್ತೆ ನಮ್ಮ ಬ್ರಾಹ್ಮಣರಲ್ಲಿ ಇರತಕ್ಕಂತ ಕೋಆಪರೇಷನ್ ಕಡಿಮೆ ಇರುವುದರಿಂದ ಯಾರೊಬ್ಬನು ಬರ್ಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಮುಂದೆ ಬರ್ಲಿಕ್ಕೂ ಹೆದರ್ತಾನೆ. ಮುಂದೆ ಬಂದದ್ದಿದ್ರು ತಟಸ್ಥವಾಗಿರ್ತಾನೆ. ಆದ್ದರಿಂದ ಈ ನ್ಯಾಯದ ವಿಷಯದಲ್ಲಿ ನಾವು ಬ್ರಾಹ್ಮಣರು ಸಾಮಾಜಿಕ ನ್ಯಾಯದಲ್ಲಿ ಅಥವಾ ಸಮಾಜದ ಕಾನೂನು ವ್ಯವಸ್ಥೆಯಲ್ಲಿ ಮಾರ್ಗದರ್ಶಕರಾಗಿದ್ದೇವೆ. ಅಂತಂದರೆ ನಮ್ಮ ಮೇಲೆ ಸಮಾಜದ ರಕ್ಷಣೆ ಜವಾಬ್ದಾರಿ ಇದೆ. ಅದನ್ನು ಪ್ರತಿ ಒಬ್ಬ ಬ್ರಾಹ್ಮಣ ತಿಳಿದುಕೊಂಡು ನಾವು ಮುನ್ನುಗ್ಗಬೇಕು. ಹೀಗೆ ಹಾಗೆ ಆ ದಿಶೆಯಲ್ಲಿ ನಾವು ಸಾಗಿದರೆ ಇವತ್ತಿನ ಸಮಾಜ ಈ ವ್ಯವಸ್ಥೆಯಲ್ಲಿ ಇರ್ತಿತ್ತಿಲ್ಲ, ಇನ್ನೂ ಚೆನ್ನಾಗಿ ಇರ್ತಿತ್ತು. ಇದು ಬ್ರಾಹ್ಮಣರ ನಿಗ್ಲಿಜಿಯನ್ಸ್ ಸಮಾಜ ಮಾಡಿರುವಂತಹದ್ದು ಅಂತ ಹೇಳಿ ಅಂದರೆ ನಮ್ಮ ಬ್ರಾಹ್ಮಣರು ಇವತ್ತಿನ ದಿವಸದಲ್ಲಿ ಸಮಾಜ ವ್ಯವಸ್ಥಿತವಾಗಿ ಮತ್ತು ನ್ಯಾಯಬದ್ಧವಾಗಿ ಕಟ್ಟುವ ವಿಷಯದಲ್ಲಿ ನಮ್ಮ ಸಮಾಜದಲ್ಲಿ ಬ್ರಾಹ್ಮಣರು ಅಗತ್ಯತೆ ಇದೆ. ಬ್ರಾಹ್ಮಣತ್ವ ಬೇಕು. ಬ್ರಾಹ್ಮಣತ್ವದಿಂದ ಮಾತ್ರ ಇದು ಸಾಧ್ಯ. ಹಾಗೆ ಈಗ ನಮ್ಮ ಲೆಜಿಸ್ಲೇಟಿವ್ ಪಾರ್ಟ್ ಅನ್ನ ತೆಗೆದುಕೊಂಡ್ರೆ, ಅಂದ್ರೆ ಶಾಸನಾತ್ಮಕ ಕಾನೂನುಗಳನ್ನ ನಿರ್ಮಾಣ ಮಾಡತಕ್ಕಂತ ಡಿಪಾರ್ಟ್ಮೆಂಟ್ಗಳನ್ನು ನೋಡ್ಕೊಂಡ್ರೆ ಅಲ್ಲಿರುವವರು ಅವರ ಮೆಜಾರಿಟಿ. ರಿಸರ್ವೇಶನ್ ಏನೇ ಇದ್ರು ರೋಲ್ ಅವ್ರದ್ದೇನೆ. ಅಂತಂದ್ರೆ ನಮ್ಮ ವಿಸಿಟರ್ ಬಗ್ಗೆ ನಾವು ಯೋಚನೆ ಮಾಡಿ. ಮೊದಲು ನಮ್ಮ ಋಷಿಮುನಿಗಳು ನೆಲದಲ್ಲೇ ಕುಳಿತುಕೊಂಡು ಇಡೀ ಆಕಾಶ ಕಾಯಿಗಳಾಗಲಿ ಅಥವಾ ವಿಶ್ವದ ಬಗ್ಗಾಗಿ ಪರಿಕಲ್ಪನೆ, ಗ್ರಹದ ಬಗ್ಗಾಗಿ ಪರಿಕಲ್ಪನೆ, ಅದರದ್ದು ಮ್ಯಾಥಮೆಟಿಕ್ಸ್, ಮೂವ್ಮೆಂಟ್ಸ್ ಎಲ್ಲ ಹೇಗೆ ಲೆಕ್ಕಾಚಾರ ತೆಗೆದುಕೊಂಡು ಮಾಡತಕ್ಕಂತ ಈ ಬ್ರಿಲಿಯನ್ಸ್ ಇದೆಯಲ್ವಾ, ಅದೇನು ಹೆರಿಡಿಟಿಕಲ್ ಆಗಿ ಬ್ರಾಹ್ಮಣಿಗೆ ಬಂದಿದೆ, ಎಲ್ಲೂ ಹೋಗಿಲ್ಲ. ಆದ್ರೆ ಎಕ್ಸ್ಪ್ಲೋಷರ್ ಇಲ್ಲ. ಆ ಎಕ್ಸ್ಪ್ಲೋಷರ್ ಆಗ್ಲಿಕ್ಕೆ ಇನ್ಸ್ಟಿಗೇಷನ್ ಅಂತಂದ್ರೆ ಪ್ರೇರಣೆ ಇಲ್ಲ.
ಪ್ರೇರಣೆಯ ಕೊರತೆ. ಅದಕ್ಕಾಗಿ ಹಲವಾರು ಸಮಸ್ಯೆಗಳಿಂದ ಇವತ್ತು ಬ್ರಾಹ್ಮಣ ಸಿಲುಕಿದ್ದಾನೆ. ಒಂದನೆಯದಾಗಿ ಮೇಜರು ಅವನ ಎಂಪ್ಲಾಯ್ಮೆಂಟ್ಗಳಲ್ಲಿ ಅಂತಂದ್ರೆ ವೃತ್ತಿ ಅಂತಲ್ಲ, ಉದ್ಯೋಗ, ಸೇವೆ ಸಲ್ಲಿಸುವ ಉದ್ಯೋಗ, ಎಂಪ್ಲಾಯ್ಮೆಂಟ್ ಸ್ಪೆಸಿಫಿಕ್ ಆಗಿ. ಹೊರ ಕ್ಷೇತ್ರಕ್ಕೆ ಬಂದರೆ ಇವತ್ತು ಸಾಮಾನ್ಯವಾಗಿ ಬ್ರಾಹ್ಮಣರು ಸಾಫ್ಟ್ವೇರ್ ಇಂಜಿನಿಯರ್ಸು, ರಿಸರ್ಚ್ ಪೆಟ್ರಾನ್ಗಳಲ್ಲಿ, ಪ್ರೊಫೆಷನಲ್ಗಳಲ್ಲಿ ಅಂತಂದ್ರೆ ಚಾರ್ಟರ್ಡ್ ಅಕೌಂಟೆಂಟು ಅಥವಾ ಲಾಯರು ಅಥವಾ ಡಾಕ್ಟರು, ಇಂತಹ ಹೆಚ್ಚಿನ ಸಂಖ್ಯೆ. ಆ ದಿಶೆಯಲ್ಲಿ ನಮ್ಮ ಬ್ರಾಹ್ಮಣರು ಬಹಳ ಮುಂದಿದ್ದಾರೆ. ಅದರ ಬಗ್ಗೆ ನಾನು ಮಾತೆ ಆಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಅಷ್ಟರ ಮಟ್ಟಿಗೆ ಮುಂದಿದ್ದಾರೆ. ಅದನ್ನೇ ಆ ವ್ಯಕ್ತಿತ್ವದ ಜೊತೆಗೆ ತಮ್ಮ ವ್ಯಕ್ತಿತ್ವನ್ನ ಸಾಮಾಜಿಕವಾಗಿಯೂ ಸಹ ನೋಡಿ, ಸಮಾಜಕ್ಕೆ ಮಾರ್ಗದರ್ಶನವನ್ನ ಕೊಡಿ. ಇನ್ನೊಂದು, ನೀವು ಎಲ್ಲೇ ಹೋದ್ರೂ ಸಾಮಾನ್ಯವಾಗಿ 100ಕ್ಕೆ 100 ಅಂತ ನಾನು ಹೇಳ್ತಾ ಇಲ್ಲ, ಒಂದು 100ಕ್ಕೆ 60% ನೀವೇನಾದ್ರೂ ಒಂದು ಅಡ್ವೈಸ್ ಅನ್ನ ಕೊಡಿ. ಎಲ್ಲೋ ಬೇರೆ ಸಮಾಜಕ್ಕೆ ಹೋಯ್ಕೊಂಡ್ರೆ ಆ ಬೇರೆ ಸಮಾಜದವ್ರು ಹೇಳ್ತಾರೆ ಅವ್ನು ಬ್ರಾಹ್ಮಣ ಸರಿ ಇದೆ ಹೇಳಿದ್ದು ಅಂತ ಹೇಳುವ ವಿಚಾರವನ್ನ ಹೇಳ್ತಾನೆ ಇನ್ನೊಬ್ಬನಿಗೆ, ಅದೇ ಸಮಾಜದ ವ್ಯಕ್ತಿ ಅಂತಂದ್ರೆ ಆ ಮಾರ್ಗದರ್ಶನವನ್ನ ಅವನು ಒಪ್ಪಿಕೊಳ್ತಾನೆ ಸಾಮಾನ್ಯವಾಗಿ. ಅಂತಂದ್ರೆ ಆ ಮಾರ್ಗದರ್ಶನವು ಹಾಗೆ ಇರಬೇಕು, ಅಷ್ಟು ಸತ್ಯತೆಯಿಂದ ಇರಬೇಕು, ಪ್ಯೂರಿಟಿ ಇರಬೇಕು, ಮತ್ತೆ ಅಭಿವೃದ್ಧಿಶೀಲವಾಗಿರ್ಬೇಕು. ಅಂತಹ ಮಾರ್ಗದರ್ಶನವನ್ನ ಕೊಟ್ಟದಿದ್ರೆ ಅವನು ಇಲ್ಲ ಅಂತ ಹೇಳಿದ. ಆ ತರ ಮಾರ್ಗದರ್ಶನವನ್ನ ಈ ಸಮಾಜಕ್ಕೆ ನೀಡಿ. ನನ್ನ ಪ್ರಕಾರ ಪ್ರತಿ ಒಂದು ಬ್ರಾಹ್ಮಣನಿಗೂ ನಾನು ನಮ್ಮ 100ಕ್ಕೆ 80% ನಾನು ಬಗ್ಗಾಗಿ ಹೇಳ್ತೀನಿ, 20% ಮಾಡರ್ನೈಸ್ ಆಗಿರ್ಬೋದು ಅಥವಾ ಬೇರೆ ನಮೂನೆ ಆಗಿರ್ಬೋದು, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀರಲ್ಲ. ಸಾಮಾನ್ಯವಾಗಿ 80% ಬ್ರಾಹ್ಮಣರು ಇವತ್ತಿಗೂ ಋಷಿಗಳ ಟೈಪ್ನಲ್ಲೇನೆ ಆಧುನಿಕ ಸಮಾಜದಲ್ಲಿ ಬದುಕ್ತಿದ್ದಾರೆ. ನೋಡಿ ಅವರುಗಳ ಜೀವನ ಶೈಲಿಯನ್ನ. ಕೆಲವೊಂದು ಬಹಳಷ್ಟು ದುಡ್ಡು ಬ್ರಾಹ್ಮಣರಲ್ಲಿ ಇದ್ರೂ ಕೆಲವೊಬ್ಬರು ಬದುಕುವುದು ಋಷಿಯಾಗೇನೆ, ಕೆಲವೊಬ್ಬರು ಇಲ್ಲದಿದ್ರು ಇದ್ದಿರುವುದರಲ್ಲಿಯೇ ತೃಪ್ತಿ ಪಡ್ಕೊಂಡು ಬದುಕುಳ್ತಾರೆ. ಯಾತಕ್ಕೆ ಅಂತಂದ್ರೆ ನಾಳೆಗೆ ನಮಗೆ ಯಾವ ತೊಡಕು ಕಾನೂನಿನಿಂದ ಆಗಬಾರ್ದು, ಅದು ಭಯ. ಹಾಗೆ ಈ ಬ್ರಾಹ್ಮಣ ಸಾಮಾಜಿಕವಾದಂತ ಮಾರ್ಗದರ್ಶನವನ್ನ, ಸಾಮಾಜಿಕ ವ್ಯವಸ್ಥೆಯನ್ನ ಬದಲಿಸುವ ನಿಷ್ಠಿನಲ್ಲಿ ಹೋದರೆ ಒಂದು ವ್ಯವಸ್ಥಿತ ಸಮಾಜ ಉತ್ಪನ್ನವಾಗುತ್ತೆ, ದೇಶ ಉತ್ಪನ್ನ ಆಗುತ್ತೆ. ಅದು ಬಾಕಿ ಉಳಿದ ಸಮಾಜ, ನೀವು 2% ಬೇಕಾದ್ರೂ ಇದ್ದೀರಿ, ಮೈನಾರಿಟಿನಲ್ಲೇನೆ ಇದ್ದೀರಿ, ಆದ್ರೂ ಸಹ ಆ ಶಕ್ತಿ ಅವ್ರಿಗೆ ಮಾತ್ರ ಇದ್ದಿರುತ್ತೆ, ಬ್ರಾಹ್ಮಣಿಗೆ ಮಾತ್ರ ಇದ್ದಿರುತ್ತೆ. ಅದಕ್ಕೆ ಕಾರಣಗಳು ಇದ್ದಾವೆ, ಅದು ಇನ್ನೊಂದು ಅವಕಾಶ ಸಿಕ್ಕರೆ ಏನಾದ್ರೂ ಅದ್ರ ಬಗ್ಗೆ ಹೇಳೋಣ. ಅಂತಂದ್ರೆ ಇವತ್ತಿನ ದಿವಸದಲ್ಲಿ ಕಾನೂನು, ಸಮಾಜ ಇದು ಬ್ರಾಹ್ಮಣ ಪೂರಕವಾದದ್ದು, ಬ್ರಾಹ್ಮಣನ ಮಾರ್ಗದರ್ಶನ ಇದೆ, ಬ್ರಾಹ್ಮಣನಿಗೆ ರಿಲೇಟೆಡ್ ಆಗಿರುವಂತಹದ್ದು. ಸಾಮಾಜಿಕ ಜವಾಬ್ದಾರಿ ಬ್ರಾಹ್ಮಣನ ಮೇಲಿದೆ. ಅವನು ಒಂದು ಅತ್ಯುತ್ತಮ ಸಮಾಜವನ್ನ, ಕಾನೂನಿನ ವ್ಯವಸ್ಥೆಯನ್ನ ಮಾಡುವಂತ ತಾಕತ್ತು ಅವನ ಹತ್ರ ಇದೆ. ಆದ್ರೂ ನೀವು ಕೇಳಬಹುದು, ನಾವು ಎಕ್ಸ್ಪೋಜರ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಮೇಲೆ ತುಳಿತಗಳಾಗ್ತವೆ. ಸಾಮಾಜಿಕವಾಗಿ ತುಳಿತಗಳಾಗುವುದನ್ನು ನಮ್ಮ ಹತ್ರ ರೆಸಿಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೇಳುವಂತದ್ದು ಇದ್ರೂ ನಾವು ಒಂದೊಮ್ಮೆ ಚಾಣಕ್ಯ, ಕೌಟಿಲ್ಯನ ನೆನಪನ್ನು ಮಾಡಿಕೊಂಡ್ರೆ ಏನೋ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂತಹ ಧೈರ್ಯ ಬರುತ್ತೆ.
ಅಂತಹ ವ್ಯಕ್ತಿ ಮುಂದೆ ಮಾರ್ಗದರ್ಶನದಲ್ಲಿ ನಿಂತು ಹೊರಟ ಅಂತಂದ್ರೆ ಉಳಿದವರು ಅಂತವನಿಗೆ ಸಹಕಾರ ಮಾಡಬೇಕು, ಕೋಆಪರೇಷನ್ ಇರಬೇಕು, ಅವನಿಗೆ ಸ್ಫೂರ್ತಿದಾಯಕವಾಗಿರ್ಬೇಕು, ಅವನಿಗೆ ಎನ್ಕರೇಜ್ಮೆಂಟ್ ಕೊಡುವಂತ ಸಮಾಜ ನಮ್ಮದಾಗಿರ್ಬೇಕು. ಬಿಟ್ಟು ಬಿಟ್ಟು ಅವನು ಮುಂದೆ ಹೋಗ್ತಾನೆ ಅಂತಂದ್ರೆ ನಾನು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅವನು ಮುಂದೆ ಹೋಗುವವನಿಗೂ ಸಪೋರ್ಟ್ ಇಲ್ಲ. ಈ ತರ ಮಾಡ್ಕೊಳ್ಳುವುದರಿಂದ ನಮ್ಮ ಸಮಾಜ ವ್ಯವಸ್ಥಿತವಾಗಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಈಗಲೇ ನಮ್ಮ ಈ ಸೆನ್ಸಸ್ ಪ್ರಕಾರ ನಾವು ಜನಗಣತಿಯನ್ನು ತೆಗೆದುಕೊಂಡ್ರೆ ನಮ್ಮ ಈ ಸಂಖ್ಯೆ ಮೈನಾರಿಟಿನಲ್ಲೇನೆ ಇದೆ ಮೊದಲಿಂದಾನು, ಅದಕ್ಕಿಂತನೂ ಕಡಿಮೆ ಬರ್ತಾ ಇದೆ. ಹಾಗಿದ್ರೆ ನಮಗೆ ಬದುಕುವ ಹಕ್ಕಿಲ್ಲವೇ? ಎಲ್ಲರಾಗೂ ಬದುಕುವ ಹಕ್ಕು ಸಂವಿಧಾನ ಕೊಟ್ಟಿದೆ, ಮತ್ತೆ ಈ ನೈಸರ್ಗಿಕ ತತ್ವದ ಕಾನೂನುಗಳು ಕೊಟ್ಟಿವೆ. ಸಮಾನವಾಗಿ ಬದುಕುವಂತಹದ್ದು, ಹೋರಾಟ ಮಾಡುವಂತಹದ್ದು. ಉದಾಹರಣೆಗೆ ನಮ್ಮ ಈ ಹವ್ಯಕ ಲ್ಯಾಂಗ್ವೇಜ್ ಅಂತಂದ್ರೆ ಬ್ರಾಹ್ಮಣರ ಲ್ಯಾಂಗ್ವೇಜ್ಗಳು ರಕ್ಷಣೆ ಇವತ್ತಿನ ಮಟ್ಟಿಗೆ, ಈಗ ನಂದನ್ನು ಕ್ಷಮಿಸಿ, ಬಹಳಷ್ಟು ಪದಗಳು ಇಂಗ್ಲಿಷ್ ನಲ್ಲೇ ಬರ್ತಾವೆ, ಕ್ಷಮಿಸಿ. ಆದರೆ ನಮ್ಮ ಬ್ರಾಹ್ಮಣರ ಈ ಶಬ್ದಗಳು ಏನಿದೆಯಲ್ವಾ, ಅಥವಾ ಆ ವಾಕ್ಯಗಳನ್ನು ಏನು ಹೇಳ್ತಾರಲ್ವಾ, ಅದನ್ನು ನಾವು ರಕ್ಷಿಸಬೇಕು. ಅದಕ್ಕೆ ಲಿಂಗ್ವಿಸ್ಟಿಕ್ ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ ನಾವು. ಯಾವುದೇ ಒಂದು ಪರ್ಟಿಕ್ಯುಲರ್ ಭಾಷೆಗಳು ಅತ್ಯಂತ ಕಡಿಮೆ ಸಮುದಾಯದವರು ಬಳಸುವಂತಹ ಭಾಷೆಗಳಿದ್ದರೂ ಸಹ ಅದಕ್ಕೆ ಲಿಂಗ್ವಿಸ್ಟಿಕ್ ಹ್ಯೂಮನ್ ರೈಟ್ ನ ಅಂಡರ್ ಅದಕ್ಕೆ ಪ್ರೊಟೆಕ್ಷನ್ ಇದೆ. ಹಾಗಿದ್ರೆ ನಮ್ಮನ್ನ ಮೈನಾರಿಟಿ ಕಮ್ಯುನಿಟಿಯಾಗಿ ಯಾತಕ್ಕೆ ಇನ್ನೂ ಪರಿಗಣಿಸಿಲ್ಲ ಹೇಳುವುದು ಕಾರಣ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ, ಆ ಬಗ್ಗಾಗಿ ಹೋರಾಟದಲ್ಲಿ ಕೊರತೆ ಇದೆ ಹೇಳುವುದು ನಮ್ಮ ಭಾವ. ತಪ್ಪು ತಿಳಿದುಕೊಳ್ಳುವಂತ ಅಗತ್ಯತೆ ಇಲ್ಲ. ಎಲ್ಲವನ್ನೂ ಸಹ ಆ ದಿಶೆಯಲ್ಲಿ ಪ್ರಯತ್ನ ಮಾಡಿದರೆ ಅಟ್ ಲೀಸ್ಟ್ ನಮ್ಮಲ್ಲಿ ಇರತಕ್ಕಂತ ಬಡ ಬ್ರಾಹ್ಮಣರ ಬಗ್ಗೆ ಯೋಚನೆ ಮಾಡಿಕೊಂಡು ಹೋದ್ರೆ ಅವರಿಗಾದ್ರೂ ಬೆನಿಫಿಟ್ ಸಿಗಲಿ ಹೇಳುವ ದೃಷ್ಟಿಯಲ್ಲೂ ಹೋರಾಟ ಮಾಡಿದ್ರೆ ನಾವು ಏನೋ ಒಂದು ಸಾಧಿಸ್ಲಿಕ್ಕೆ ಸಾಧ್ಯತೆ ಇದೆ. ಆ ದಿಶೆಯಲ್ಲಿ ನಾವು ಸಹ ರಿಸರ್ವೇಶನ್ ಅನ್ನು ತೆಗೆದುಕೊಳ್ಳಬಹುದೇನೋ ಹೇಳುವಂತ ದೃಷ್ಟಿಯನ್ನ ನನ್ನ ವಿಶ್ವಾಸ ಇದೆ. ಅಂತಂದ್ರೆ ಹೋರಾಡುವ ಪ್ರವೃತ್ತಿ ಈ ಬ್ರಾಹ್ಮಣನಿಗೆ ಇರಬೇಕು. ಈಗ ಅಲ್ಲಿ 8 ಎಲಿಮೆಂಟ್ಸ್ ಬ್ರಾಹ್ಮಣ ಅಂತಂದ್ರೆ ನಾವು ಇದರಲ್ಲಿ ನೋಡಿದಾಗ ಭಗವದ್ಗೀತೆ ಶ್ಲೋಕ ಅಥವಾ ನಮ್ಮ ಹಿಂದಿನ ಮನು ಬ್ರಾಹ್ಮಣ ಹೇಳುವ ಡೆಫಿನೇಷನ್ಗಳನ್ನ ನೋಡಿದ್ರೆ ಅದಕ್ಕೆ ಹೊರತಾಗಿ ನಾನು ಒಂದನ್ನು ಹೋರಾಟದ ಮನೋಭಾವದ ಲಕ್ಷಣವನ್ನು ಬ್ರಾಹ್ಮಣ ಹೊಂದಿರಬೇಕು, ಅಲ್ಲದಿದ್ದರೆ ಅವನು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಈ ಸಮಾಜದಲ್ಲಿ. ಅದನ್ನ ನಾವು ಸ್ವತಃ ಅವುಗಳನ್ನ ಆಚರಣೆ ಮಾಡುವುದರಿಂದ ಮಾತ್ರ ಅವನ್ನ ಪಡೆದುಕೊಳ್ಳಬಹುದು. ಬೇರೆಯವರಿಂದ ಪಡೆದುಕೊಳ್ಳುವ ವಿಷಯವಲ್ಲ ಇದು, ನಮ್ಮಲ್ಲೇ ಇದ್ದಿರುವಂತಹದ್ದು. ನಾವು ಅದನ್ನ ಪ್ರಚೋದನೆಗೊಳಿಸಬೇಕು, ನಾವು ಅದನ್ನು ವ್ಯವಸ್ಥಿತವಾಗಿ ಈ ಸಮಾಜದ ಹಿತಕ್ಕಾಗಿ, ಪ್ರಾಮಾಣಿಕ ಹಿತಕ್ಕಾಗಿ ನಮ್ಮನ್ನ ನಾವು ಪ್ರಚೋದಿಸಿಕೊಳ್ಳಬೇಕು. ಆದ್ದರಿಂದ ನಾವು ನಮ್ಮ ತಮ್ಮಲ್ಲಿ ಬ್ರಾಹ್ಮಣರಲ್ಲಿ ಕೇಳಿಕೊಳ್ಳುವುದ ಏನಂತಂದ್ರೆ, ಈಗ ನಮ್ಮ ತಾತ ಅಥವಾ ನಮ್ಮ ತಂದೆಯ ವಯೋಮಿತಿಯವರು ಸಾಮಾನ್ಯವಾಗಿ ನಾವು ಅಂತಹ ಬದಲಾವಣೆಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಜನರೇಷನ್ ಇಂದ ಮುಂದೆ ಬಹಳಷ್ಟು ಬದಲಾವಣೆಗಳಾಗೋಗಿದ್ದೇವೆ. ಊಟದಲ್ಲಿ ಬದಲಾವಣೆಗಳಿದ್ದಾವೆ, ಈ ಡ್ರೆಸ್ ಅಥವಾ ಈ ಮಾತಿನಲ್ಲಿ ಈ ಡಿಸಿಪ್ಲಿನ್ ಮಾಡುವಂತ ಅಂತಂದ್ರೆ ನಾವೇನ್ ಹೇಳ್ತೀವಿ, ಡ್ರೆಸ್ ಹಾಕುವುದ್ರ ಸ್ಟೈಲ್ಗಳು ಇದಾಗಲಿ ಯಾವುದೇ ಆಗಲಿ ಬದಲಾವಣೆಗಳನ್ನ ಬಹಳಷ್ಟು ಡೆವಲಪ್ಮೆಂಟ್ಗಳನ್ನು ನೋಡ್ತೀವಿ. ಅಂತಂದ್ರೆ ಈ ಡೆವಲಪ್ಮೆಂಟ್ಗಳು ಬ್ರಾಹ್ಮಣನಿಗೆ ಸೂಟ
ಅಥವಾ ಬ್ರಾಹ್ಮಣನಿಗೆ ಬೇಕಾ, ಅಥವಾ ಇದು ಆರೋಗ್ಯಕ್ಕೆ ಒಳ್ಳೆಯದ ಕೆಟ್ಟದ್ದ ಹೇಳುವ ಕಲ್ಪನೆಯನ್ನ ನಮ್ಮಂತ ತಂದೆ ತಾಯಿಗಳು ಮುಂದಿನ ಜನರೇಷನ್ಗೆ ಮಾಡ್ತಾ ಇಲ್ಲ. ಸರಿಯಾದಂತ ಅಡ್ವೈಸು ನಮ್ಮ ಮುಂದಿನ ಜನರೇಷನ್ಗೆ ಸಿಗ್ತಾ ಇಲ್ಲ. ಅವ್ರ ಯೋಚನೆಗಳಿಗೆ ಬಿಡ್ತೀವಿ. ಈಗ ಉದಾಹರಣೆಗೆ ಒಂದು ಶರ್ಟ್ ಅನ್ನು ನಾವು ಹೊಲಿಲಿಕ್ಕೆ ಕೊಡ್ತೀನಿ ಅಂತ ಇಟ್ಕೊಂಡು, ನನಗೇನು ಗೊತ್ತಿಲ್ಲಪ್ಪ, ನಾನು ಇವತ್ತಿನ ಜನರೇಷನ್ ಅವನು, ನನಗೆ ಶರ್ಟ್ ಹೊಲಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಕೊಟ್ಟ ಅಂತಂದ್ರೆ ನಾನು ದಾರ ಸೇರಿಸಲಿಕ್ಕೆ ಬರಬೇಕು. ಅದಕ್ಕೆ ಏನ್ ಬೇಕು? ಎಕ್ಸ್ಪೀರಿಯನ್ಸ್ ಬೇಕು. ಆ ಎಕ್ಸ್ಪೀರಿಯನ್ಸ್ ನಾಲೆಜು ಮತ್ತೆ ಅದಕ್ಕೆ ಸಂಬಂಧಿಸಿದ ಪೂರ್ವ ಜ್ಞಾನವನ್ನು ಯಾರು ಕೊಡಬೇಕು? ನಮ್ಮ ಅಪ್ಪ ಕೊಡಬೇಕಿತ್ತು. ಬರೀ ಸೂಜಿ ಹಾಕು ಹೊಲು ಅಂತ ನನ್ನ ಹತ್ರ ಸೂಜಿ ದಾರ ಕೊಟ್ರೆ ವ್ಯವಸ್ಥಿತವಾಗಿ ಹೊಲಿಲಿಕ್ಕೆ ಸಾಧ್ಯತೆ ಇದೆಯಾ? ಹಾಗೆ ನಮ್ಮ ಮಕ್ಕಳುಗಳಿಗೆ ಅಥವಾ ನಮ್ಮ ಮೊಮ್ಮಕ್ಕಳ ಮುಂದಿನ ಜನರೇಷನ್ಗೆ ನಾವು ಮಾರ್ಗದರ್ಶಕರಾಗಿರಬೇಕು. ಉದಾಹರಣೆಗೆ ಈಗ ಸಾಮಾನ್ಯವಾಗಿ ಹೊಸ ಜನರಿಗೆ ರುಚಿ ಯಾವುದು? ನಿಮ್ಮ ಹಳೆ ಕಾಲದ ಮೋದಕನೋ ಕಡುಬೋ ಏನೋ ಮಾಡಿಟ್ರೆ ಅದಕ್ಕೆ ರುಚಿ ಅಂತ ಅನ್ಸುದಿಲ್ಲ. ಪಿಜ್ಜಾ ಬರ್ಗರು ಅದು ಇದು ತಿಂದ್ರೆ ರುಚಿ ಅಂತ ಅನ್ಸುತ್ತೆ. ನಮ್ಮ ಬ್ರಾಹ್ಮಣರ ಆಹಾರವಾ ಹೇಳುವ ಪ್ರಶ್ನೆ. ಪಿಜ್ಜಾ ಬರ್ಗರ್ಗಳಿಂದ ಏನು ನಷ್ಟ ಆಗುತ್ತೆ, ಏನು ತೊಂದರೆಗಳಾಗುತ್ತೆ, ಯಾವ ದಿಶೆಯಲ್ಲಿ ಆರೋಗ್ಯದ ವ್ಯವಸ್ಥೆ ಹಾಳಾಗುತ್ತೆ, ಅದನ್ನ ಮಾರ್ಗದರ್ಶನ ಮಾಡಬೇಕಾದಂತದ್ದು ಯಾರು? ಪಾಲಕರು. ನಾವು ಆ ರೋಲನ್ನ, ಆ ಮಾರ್ಗದರ್ಶಕನ ರೋಲನ್ನ ಮಾಡುತ್ತಿದ್ದೀವೋ ಇಲ್ವೋ ಹೇಳುವುದು ನಾವೇ ಪ್ರಾಮಾಣಿಕವಾಗಿ ಯೋಚನೆ ಮಾಡಬೇಕು. ಅಂತಂದ್ರೆ ಇದು ಒಂದು ವಿಷಯಕ್ಕೆ ಅಂತ ಅಲ್ಲ, ನಾನು ಹೇಳ್ತಾ ಇದ್ದಿರೋದು ಬ್ರಾಹ್ಮಣ ಸಂಸ್ಕೃತಿ, ಬ್ರಾಹ್ಮಣ ಒಂದು ವೈಚಾರಿಕತೆ, ಬ್ರಾಹ್ಮಣತ್ವದ ಬಗ್ಗೆ ಮುಂದಿನ ಜನರೇಷನ್ಗೆ ಟ್ರಾನ್ಸ್ಪರ್ಟೇಷನ್ ಆಗ್ಬೇಕು. ಅದನ್ನ ಮಾಡುವಂತವರು ಇಂದಿನ ಪಾಲಕರು ಮಾತ್ರ, ಬಿಟ್ಟು ಮತ್ತೆ ಯಾರಾದ್ರೂ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ ಟೀಚರು, ಯಾವ ಕಾಲೇಜು, ಯಾವ ಕಾನ್ವೆಂಟು, ಯಾವ ಮದರಸ ಯಾವುದೂ ಆ ವಿಷಯದಲ್ಲಿ ಬರೋದಿಲ್ಲ. ಅದನ್ನು ನಾವು ನಮ್ಮ ಸಂಸ್ಕೃತಿ, ನಮ್ಮ ವಂಶ, ನಮ್ಮ ಕಮ್ಯುನಿಟಿ ಉಳಿಬೇಕು ಅಂತಿದ್ರೆ ಪಾಲಕರು ಸರಿಯಾದಂತ ಮಾರ್ಗದರ್ಶನವನ್ನ ಮಕ್ಕಳಿಗೆ ಮಾಡಲೇಬೇಕು. ಕೇಳಲಿಲ್ಲ ನನ್ನ ಮಕ್ಕಳುಗಳು ಅಂತ ಹೇಳಿದ್ರು ಆ ಕೇಳುವಂತ ಸ್ಕಿಲ್ ಅನ್ನ ಉಪಯೋಗ ಮಾಡಬೇಕು. ಯಾತಕ್ಕೆ ಅಂತಂದ್ರೆ ಈಗ ನಾವು ಅವ್ರ ಇಂಡಿಪೆಂಡೆಂಟ್ ಆಗಿ ಬಿಟ್ಟಿದೀವಿ. ಅವ್ರ ಜ್ಞಾನಕ್ಕೆ ಸರಿಯಾಗಿ ಅವ್ರು ಮಾಡ್ಕೊಂಡು ಹೋಗಿರ್ತಾರೆ. ಆ ಜ್ಞಾನ ಸರಿಯೇ, ಅದು ಸಮಾಜಕ್ಕೆ ಒಳಿತೆ. ಅಂತಹ ಜ್ಞಾನದಿಂದ ಅವರಿಗೆ ಕೆಡಕಾಗುತ್ತೆ. ಹೇಳುವುದನ್ನ ಮಾರ್ಗದರ್ಶಕ ಬೇಕು. ಉದಾಹರಣೆಗೆ ಒಬ್ಬನು ಯಂಗ್ ಸ್ಟೂಡೆಂಟ್, ಅವನೇನ್ ಮಾಡ್ತಾನೆ, ಮತ್ತೊಬ್ಬನ ಮೊಬೈಲ್ ನನ್ನು ಅಥವಾ ಹಣವನ್ನು ಕದ್ದ ಅಂತ ಇಟ್ಕೊಳ್ಳ. ಮನೆಯಲ್ಲಿ ಬಂದ ನಂತರದಲ್ಲಿ ಮಗ ಇವತ್ತಿಗೆ ಏನ್ ಮಾಡ್ದ, ಮಗಳು ಇವತ್ತಿಗೆ ಏನ್ ಮಾಡ್ತು ಅಂತ ಹೇಳುವ ಸೂಪರ್ವಿಷನ್ ಪೇರೆಂಟ್ಸ್ ಮಾಡಬೇಕು. ಆದ್ರೆ ಇವತ್ತಿನ ಪೇರೆಂಟ್ಸಿಗೆ ಟೈಮೇ ಇಲ್ಲ. ಕಾರಣ ಅಂತಂದ್ರೆ ಅವರುಗಳು ಅಷ್ಟೇ ಬ್ಯೂಸಿ ಆಗಿರ್ತಾರೆ. ಅದು ತಪ್ಪು ಅಂತ ನಾನು ಹೇಳುದಿಲ್ಲ, ಆದರೂ ನಮ್ಮ ಜವಾಬ್ದಾರಿ ಮಾರ್ಗದರ್ಶಕತೆಯಲ್ಲಿ ಇದೆ, ಅಗತ್ಯತೆ ಇದೆ. ಅದನ್ನು ಮಾಡಬೇಕಾದಂತ ಜವಾಬ್ದಾರಿ ನಮ್ಮದಿದೆ. ಉಳಿದದ್ದು ನಮ್ಮ ವೈಯಕ್ತಿಕವಾದಂತ ವಿಚಾರಗಳು. ಉದಾಹರಣೆಗೆ ಈ ಕೆಲಸ ಇದೆ, ಆ ಕೆಲಸ ಇದೆ, ಅಥವಾ ನಾನು ಇದರಲ್ಲಿ ಇದ್ದೀನಿ ಹೇಳುವಂತದ್ದು ಇದ್ರೂನು ಅದರಷ್ಟೇ ಪ್ರಯಾರಿಟಿ ಇದಕ್ಕೂ ಒಂದು 10 ಮಿನಿಟ್ಸ್ ನಮ್ಮ ಜೀವನದಲ್ಲಿ ದಿವಸ ಕೊಡಬೇಕು. ಯಾತಕ್ಕೆ ಅಂತಂದ್ರೆ ನಮ್ಮ ಮಕ್ಕಳುಗಳು, ನಮ್ಮ ಮುಂದಿನ ಜನರೇಷನ್ ಸಂಸ್ಕೃತಿ ವ್ಯವಸ್ಥಿತವಾಗಿರ್ಬೇಕು ಅಂತಂದ್ರೆ ಪಾಲಕನ ಜವಾಬ್ದಾರಿ, ಪಾಲಕರದು ಅಂತಂದ್ರೆ ತಂದೆ ತಾಯಿ ಇಬ್ಬರದನ್ನು ಪಾಲಕರ ಜವಾಬ್ದಾರಿ ಅತ್ಯಂತವಾದಂತಹದ್ದು ಸಮಾಜದ ರೂಪಣೆಯಲ್ಲಿ. ಅಲ್ಲದಿದ್ರೆ ಸಮಾಜ ಆಗೋದಿಲ್ಲ. ಇನ್ನೊಂದು ದಿವಸ ಹಿಪ್ಪೀಸ್ ಸಮಾಜನೇ
ಆಗುತ್ತೆ ಇಡೀ ಜಗತ್ತೆ. ಅದಕ್ಕಾಗಿ ನಾವು ಇವತ್ತಿನ ಪರಿಸ್ಥಿತಿಗಳನ್ನ ನೋಡಿದ್ರೆ, ಈ ಉದಾಹರಣೆಗೆ ಒಂದು ಹೇಳಿದೆ, ಕದ್ದು ಬಂದ ಪಕ್ಕದ ಸ್ಟೂಡೆಂಟ್, ಅಪ್ಪ ಅಮ್ಮ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಇವನು ಬಂದವನು ಇವನು ರೂಮ್ ಸೇರ್ದ, ಮಾರನೇ ದಿವಸ ಆ ದುಡ್ಡನ್ನು ವ್ಯಯ ಮಾಡ್ಬೇಕಲ್ಲ, ಅದಕ್ಕೆ ಅಡ್ಡದಾರಿಗೆ ಹೋಗ್ಬಹುದು. ಆ ಅಡ್ಡದಾರಿ ಇನ್ನೊಂದೊಮ್ಮೆ ಮನೆ ಹಾಳಾಗುವ ಸ್ಟೇಜಿಗೆ ಬಂದ್ ಮುಟ್ಟಬಹುದು. ಅದನ್ನ ಆ ಸೂಪರ್ವಿಷನ್ ಮೊದಲೇ ಇದ್ದಿದ್ರೆ ಇವತ್ತು ಎಷ್ಟು ಗಂಟೆಗೆ ಬಂದಿಯಪ್ಪ, ಏನು ಮಾಡಿದೆ, ನಿನಗೆ ಹೇಗೆ ದುಡ್ಡು ಬಂತು ಹೇಳುವ ವಿಚಾರ ಅಟ್ಲೀಸ್ಟ್ ಮಾಡ್ತಾ ಉಳಿದ್ರೆ ಪಾಲಕನಾದವನು ಅಟ್ಲೀಸ್ಟ್ ಅವನ ನಿರ್ವಹಣೆ, ಒಂದು ಕುಟುಂಬದ ನಿರ್ವಹಣೆ, ಒಂದು ಪಾಲಕರದು, ಒಂದು ಸಮಾಜಕ್ಕೆ ನಿರ್ವಹಣೆ ಅದು. ಆದ ಕಾರಣ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಮ್ಮ ಈ ಸಂಪ್ರದಾಯ ಊಟದ ವ್ಯವಸ್ಥೆ, ಇದನ್ನು ಊಟದ ವ್ಯವಸ್ಥೆ ಬಗ್ಗೆ ಇನ್ನೂ ವಿವರವಾಗಿ ಹೇಳ್ಬಹುದು. ಬ್ರಾಹ್ಮಣರು ಊಟ ಅದು ಮೆಡಿಸಿನ್, ಔಷಧಿಯ ಪ್ರತಿರೂಪ, ಅಷ್ಟರ ಮಟ್ಟಿಗೆ ಅದು ಆ ಊಟದ ವ್ಯವಸ್ಥೆ ಇದೆ. ಆದ್ರೆ ನಾವು ಇವತ್ತು ಯಾರು ಅದರ ಪರಿಪಾಲನೆ ಮಾಡ್ತಾ ಇಲ್ಲ, ಇಂಪಾರ್ಟೆನ್ಸ್ ಕೊಡ್ತಾನೂ ಇಲ್ಲ. ನಾವು ಬೇಕಾದ್ರೆ ನಮ್ಮ ಹೆಲ್ತ್ ಹಾಳು ಮಾಡಿಕೊಂಡು ಬೇಕಂದಷ್ಟು ದುಡ್ಡು ಬಾಕಿ ಇದಕ್ಕೆ ಖರ್ಚು ಮಾಡ್ಕೊಳ್ತೀವಿ, ಔಷಧೋಪಚಾರಕ್ಕೋ ಇನ್ನಿತರ ಇದಕ್ಕೋ. ಆದ್ರೆ ನಮ್ಮ ಈ ಸಾಂಪ್ರದಾಯಿಕ ತಿಂಡಿ ತಿನಿಸು ಫುಡ್ನ ಬಗ್ಗಾಗಿ ನಾವು ಕಾಳಜಿ ವಹಿಸಿಲ್ಲ. ನಮ್ಮ ಇದೆಲ್ಲ ನಮ್ಮ ಈ ಸಂಸ್ಕೃತಿಯ ಹಿರಿಮೆ, ನಮ್ಮ ಸಮಾಜದಲ್ಲಿ ಬ್ರಾಹ್ಮಣನ ಕೊಡುಗೆ, ಅವನು ಮಾರ್ಗದರ್ಶನ ಮಾಡ್ತಿರ್ಬೇಕು. ನೋಡು ನನ್ನ ಆಹಾರ ಹೀಗೆ, ಆ ಆಹಾರದಿಂದಲೇ ತಾಳ್ಮೆ, ಸಂಯಮತೆ ಎಲ್ಲವೂ ಬಂದಿರುತ್ತೆ. ನಮ್ಮ ಆಹಾರ ಪದ್ಧತಿಗಳು ಅಥವಾ ಇನ್ನಿತರ ಪದ್ಧತಿಗಳು ಸರಿಯಾಗಿ ಇಲ್ಲ ಅಂತಂದ್ರೆ ನಾವು ಯಾರನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ. ಆದ ಕಾರಣ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಿಮ್ಮ ಮಕ್ಕಳ ಬಗ್ಗೆ ಪಾಲಕರಾದವನು ನಮ್ಮ ಸಂಸ್ಕೃತಿಯ ಜವಾಬ್ದಾರಿಯನ್ನ ಹೊರಿಸಿ ಆತನಿಂದ ಮುಂದಿನ ಜನರೇಷನ್ಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡಿ. ಆಗ ನಮ್ಮ ಈ ಬ್ರಾಹ್ಮಣ ಸಮಾಜ ಉಳ್ಕೊಳ್ಳುತ್ತೆ. ನಮ್ಮ ಸಮಾಜ ಉಳಿಬೇಕು ಅಂದ್ರೆ ಬ್ರಾಹ್ಮಣ ಉಳಿಬೇಕು, ಇದು ನನ್ನ ಕಲ್ಪನೆ. ಆದ್ದರಿಂದ ತಾವುಗಳು ಈ ವಿಷಯದಲ್ಲಿ ಯಾವುದೇ ತರನಾಗಿ ಟೈಮ್ ವೇಸ್ಟ್ ಅದು ಇದು ಅಂತ ಯೋಚನೆ ಮಾಡಬೇಡಿ. ದಯವಿಟ್ಟು ಅಟ್ಲೀಸ್ಟ್ ನಿಮ್ಮ ಮಕ್ಕಳುಗಳಿಗೆ ನೀವು ಸಮರ್ಪಕವಾದ ಮಾರ್ಗದರ್ಶಕರಾಗಿರಿ. ಇದು ಉಪದೇಶ ನಾನು ಮಾಡ್ತಾ ಇದ್ದಿದ್ದಲ್ಲ. ಈ ತರನಾಗಿದ್ರೆ ಇದು ಸಮಾಜಕ್ಕೆ ಪೂರಕ, ಒಂದು ಕಾನೂನಿನ ವ್ಯವಸ್ಥೆಗೆ ಪೂರಕ. ಇಷ್ಟು ನಾವು ಸರಿಯಾಗಿ ಇಟ್ರೆ ಜನರೇಷನ್ ನಲ್ಲಿ, ಸಮಾಜದಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ, ಅಥವಾ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಅದಕ್ಕಾಗಿ ನಾನು ಹೇಳ್ತಿರೋದು, ನಂದು ಇದು ಉಪದೇಶ ಅಂತೂ ಅಲ್ಲವೇ ಅಲ್ಲ, ಉಪದೇಶ ಮಾಡುವವರು ಬೇರೆ ಇದ್ದಿರ್ಬೋದು. ಆದ್ದರಿಂದ ನನ್ನ ಈ ಒಂದು ಮಾತು ಏನಿದೆ ಅದು ಕಾನೂನಿಗೆ ಸಮರ್ಪಣೆ ಆಗಲಿಕ್ಕೆ ನಾನು ಹೇಳ್ತಾ ಇದ್ದಿರುವಂತಹದ್ದು. ಕಾನೂನು ಸರಿಯಾಗಿದ್ರೆ, ಅದರ ಇಂಪ್ಲಿಮೆಂಟೇಷನ್ ಸರಿಯಾಗಿದ್ರೆ ಸಮಾಜ ಸುಖವಾಗಿರುತ್ತೆ, ಎಲ್ಲರೂ ಬದುಕಬಹುದು. ಇದಕ್ಕೆ ಎಲ್ಲರೂ ಬದುಕಬಹುದು ಹೇಳುವುದಕ್ಕೆ ಬೇಕಂದಷ್ಟು ಬೇರೆ ವಿಷಯದಲ್ಲಿ ಹೇಳಬಹುದು, ಅದು ದಟ್ ಈಸ್ ಈಗ ಬೇಡ, ಟೈಮು ಆಗ್ತಾ ಇದೆ, ಸಾರಿ. ಆದ ಕಾರಣ ಈ ಎಲ್ಲಾ ವಿಷಯಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ಇವತ್ತು ಬ್ರಾಹ್ಮಣನಾದವನು ಅವನ ಎಂಪ್ಲಾಯ್ಮೆಂಟ್ ನಲ್ಲಿ ಸಮಸ್ಯೆಗಳನ್ನ ಕಂಡುಕೊಳ್ಳಬಹುದು, ಅಂದ್ರೆ ಸಮಸ್ಯೆಗಳು ಉತ್ಪನ್ನ ಆಗಬಹುದು, ಅದನ್ನ ಹೇಗೆ ನಿಭಾಯಿಸಬಹುದು. ಅಥವಾ ಮೆರಿಟಲ್ ಲೈಫ್, ಫ್ಯಾಮಿಲಿ ಲಾಸ್, ಅದಕ್ಕೆ ಸಂಬಂಧಿಸಿದಂತೆ. ಯಾತಕ್ಕೆ ಅಂತಂದ್ರೆ ಇವತ್ತಿನ ದಿವಸದಲ್ಲಿ ಗಂಡಿಗೂ ಸಮರ್ಪಕವಾದಂತಹದ್ದು ಹಕ್ಕು, ಹೆಣ್ಣಿಗೂ ಸಮರ್ಪಕವಾದ ಹಕ್ಕು, ಲಯಬಿಲಿಟಿ, ಇಕಾನಮಿಕ್ ಪವರ್ಸ್ ಎಲ್ಲವೂ ಹೆಚ್ಚು ಕಡಿಮೆ ಸರಿಯಾಗೇನೆ ಇದೆ. ಹಾಗಿದ್ದಾಗ
ಈ ಫ್ಯಾಮಿಲಿ ಸಂಬಂಧಿಸಿದಂತ ಸಮಸ್ಯೆಗಳು ಮೇಜರ್ ಆಗಿ ಉಂಟಾಗುವಂತಹದ್ದು ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಈ ವ್ಯಾಜ್ಯಗಳನ್ನು ನೋಡಿದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಕ್ಕೆ ಕಾರಣ ಈಗೋಯಿಸಮ್. ನಾನು ಹೇಳ್ತಾ ಇದ್ದಿರುವುದನ್ನು ಅವನು ಕೇಳೋದಿಲ್ಲ, ನಾನು ಹೇಳಿದ್ದೆ ಕೇಳಬೇಕು. ಈ ವಿಷಯಗಳು ನಾವು ಸಾಮಾನ್ಯವಾಗಿ ಫ್ಯಾಮಿಲಿ ಪ್ರಾಬ್ಲಮ್ಗಳಿಗೆ ಕಾರಣ ಆಗಿರುತ್ತೆ. ಇನ್ನು ಹಲವಾರು ಕಾರಣಗಳಿದೆ, ಆದರೆ ಈಗೋಯಿಸಮ್ ಮುಖ್ಯವಾದಂತ ಕಾರಣ. ಯಾತಕ್ಕೆ ನಿನಗೆ ಡಿಪೆಂಡ್ ಆಗಿರ್ಬೇಕು, ನಾನ್ ದುಡಿತೀನಿ, ನನ್ನ ಇಷ್ಟ, ನಾನು ಬದುಕ್ತೀನಿ, ನಾನು ಇರ್ತೀನಿ. ಅದನ್ನ ಆ ಪ್ರಸ್ತುತವಾದಂತ ವಿಷಯವನ್ನ ತಲೆಯಲ್ಲಿ ಹೋದಾಗ ಮತ್ತೊಬ್ಬನಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ಮತ್ತೊಬ್ಬನಿಗೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ, ಅವನ ಜೊತೆಗೆ ಕಳಿಲಿಕ್ಕೂ ದಿನಗಳನ್ನು ಸಾಧ್ಯತೆ ಆಗುತ್ತೆ. ಆಗ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉತ್ಪನ್ನ. ಅಂತ ಸಂದರ್ಭದಲ್ಲಿ ಯಾವ ಸಮಸ್ಯೆಗಳು ಅಂತಹದ್ದಾಗಿದೆಯೋ ಅದನ್ನು ಪರಿಹಾರ ಮಾಡಿಕೊಳ್ಳುವುದು ಹೇಗೆ? ನಂತರ ಇವತ್ತು ಬ್ರಾಹ್ಮಣ ಬರೀ ಮಾರ್ಗದರ್ಶಕ ಅಲ್ಲ, ಟೀಚರ್ ಅಲ್ಲ. ಇವತ್ತು ಬ್ರಾಹ್ಮಣ ರಿಸರ್ಚ್ ನಿಂದ ಇದು ಆಕಾಶಕಾಯಿಗಳು, ಆಕಾಶದಲ್ಲಿ ಈ ಸ್ಪೇಸ್ ಲಾಸ್ ಅಥವಾ ಸ್ಪೇಸ್ ಬಗ್ಗೆ ಸಂಬಂಧಿಸಿದಂತ ಹಿಡಿದು ಅಣು ತನಕ ಅನ್ನುವ ವಿಷಯದಲ್ಲಿ ರಿಸರ್ಚ್ ನಲ್ಲಿ ಇದ್ದಾನೆ. ಅವುಗಳಲ್ಲಿ ಏನು ಸಮಸ್ಯೆಗಳು ಉತ್ಪನ್ನ ಆದ್ರೆ ಹೇಗೆ ನಿಭಾಯಿಸುವುದು, ಅಥವಾ ಅಲ್ಲಿ ತುಳಿತಕ್ಕೊಳಗಾದ್ರೆ ಹೇಗೆ ಅದರಿಂದ ಹೊರಗಡೆ ಬರುವಂತಹದ್ದಿದೆ, ಯಾವ ಸಾಮಾಜಿಕ ನ್ಯಾಯವನ್ನ ನಾವು ಹೊಂದಬೇಕು, ಯಾವ ರೀತಿ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಬೇಕು ಆ ವಿಷಯವಾಗಿ. ಹಾಗೇನೆ ಇವತ್ತು ಉದ್ಯಮದಲ್ಲಿದ್ದಾನೆ, ಉದ್ಯಮದಲ್ಲಿ ಒಂದೋ ಎರಡೋ ಎಲ್ಲ ಹಲವಾರು ಸಮಸ್ಯೆಗಳು ಬರ್ತವೆ. ಉದ್ಯಮದ ಹೊರತಾಗಿ ವೃತ್ತಿಗಳಲ್ಲಿ ಇರ್ತಾನೆ. ವೃತ್ತಿ ಅಂತಂದ್ರೆ ಪ್ರೊಫೆಷನಲ್ಸ್ ಅಂತಂದ್ರೆ ಡಾಕ್ಟರು ಅಥವಾ ಇಂಜಿನಿಯರು ಅಥವಾ ಲಾಯರು ಅಥವಾ ಇನ್ನಿತರ ಚಾರ್ಟೆಡ್ ಅಕೌಂಟೆಂಟ್, ಹಲವಾರು ವೃತ್ತಿಗಳಿದ್ದಾವೆ. ಅಂತ ವೃತ್ತಿಯಲ್ಲೂ ಸಹ ನಾವು ಧುಮುಕಿದಾಗ ಸ್ವಾಭಾವಿಕವಾಗಿ ಸಮಸ್ಯೆಗಳು, ಕಾನೂನಿನ ವೈಪರೀತ್ಯಗಳು ಆಗೇ ಆಗಿರ್ತವೆ. ನಾವು ನಂತರ ಅಗ್ರಿಕಲ್ಚರ್ ಅಂತ ತೆಗೆದುಕೊಂಡ್ರು, ಅಲ್ಲೂ ಸಮಸ್ಯೆಗಳಿದಾವೆ. ಈ ಸಮಸ್ಯೆಗಳು ಅಕ್ಕ ಪಕ್ಕದವನ ಬೌಂಡ್ರೀಸ್ ಸಮಸ್ಯೆಗಳು, ಮನೆಯಲ್ಲಿ ನನಗ್ ಭಾಗ ಅಂತ ಹೇಳುವ ಸಮಸ್ಯೆಗಳು, ಅಥವಾ ಮನೆಯಲ್ಲಿ ಇದ್ದ ಗಂಡು ಮಕ್ಕಳ ವಿರುದ್ಧವಾಗಿ ಮದುವೆಯಾಗಿ ಎಷ್ಟೋ ತಲೆಗಳಿಂದ ಹಿಂದೆ ಇದ್ದಿರುವಂತ ಹೆಣ್ಣು ಮಕ್ಕಳಿಂದ ಭಾಗಗಳ ಡಿಮಾಂಡ್ಗಳು, ಅಥವಾ ಇನ್ನಿತರ ಅಂದ್ರೆ ಟೆಸ್ಟಮೆಂಟರಿ ಸಕ್ಸೆಷನ್ಸ್, ಇನ್ಹೆರಿಟೆನ್ಸ್, ಅದೆಲ್ಲ ಬಹಳಷ್ಟಿದಾವೆ. ಆ ವಿಷಯವಾಗಿ ಅಗ್ರಿಕಲ್ಚರ್ ನಲ್ಲಿ ವೃತ್ತಿಯಲ್ಲಿ ಇರತಕ್ಕಂತ ನಮ್ಮ ಸಮಾಜಕ್ಕೆ ಕಾನೂನಿನ ತೊಡಕು ಉಂಟಾಗಿರಬಹುದು. ಅಂತಹ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸುವುದು ಹೇಳುವ ವಿಷಯವನ್ನ ಅವರದೇ ಕಾನೂನುಗಳು ವ್ಯವಸ್ಥೆ ಇದಾವೆ, ಸಪರೇಟ್ ಸ್ಟ್ಯಾಚ್ಯೂಟ್ಗಳಿದಾವೆ, ಬೇರೆ ಬೇರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳ ಜಡ್ಜ್ಮೆಂಟ್ಗಳಿರ್ತವೆ. ಅದರ ಮೇಲ್ಗಡೆ ಆ ಸಮಸ್ಯೆಗಳನ್ನ ಪರಿಹರಣೆ ಮಾಡ್ತೀವಿ. ದಟ್ ಈಸ್ ಡಿಫರೆಂಟ್ ಇಶ್ಯೂ. ಅಂತಂದ್ರೆ ಇಂತಹ ಕಾನೂನಿನ ಅವ್ಯವಸ್ಥೆಗಳು ನಮಗಾದಾಗ ಅಟ್ಲೀಸ್ಟ್ ನಾನು ಕನ್ಫೈನ್ ಟು ಅವರ್ ಕಮ್ಯುನಿಟಿ ಆದಾಗ ಇದನ್ನ ನಿಭಾಯಿಸುವುದು ಹೇಗೆ? ಒಂದನೇದಾಗಿ ನಮ್ಮಲ್ಲಿ ಕೋಆಪರೇಷನ್ ಇರಬೇಕು. ನಾವು ಇನ್ನೊಬ್ಬನನ್ನ ಗುರುತಿಸಬೇಕು, ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು, ಅಥವಾ ಅವನ ಜೊತೆಗೆ ಕೋಆಪರೇಷನ್ ಇರಬೇಕು. ಎರಡನೇದು, ನಾವು ಆ ವಿಷಯ ಬಗ್ಗಾಗಿ ನಮಗೆ ಜ್ಞಾನ ಸ್ವಲ್ಪ ಅಥವಾ ಇಲ್ಲ ಅಂತ ಹೇಳುವ ವಿಷಯವಾಗಿ ನಾವು ಅದಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಂತಂದ್ರೆ ಸೂಕ್ತವಾದ ಅಡ್ವೈಸ್ ಅನ್ನ ತೆಗೆದುಕೊಂಡ್ರು ಅದಕ್ಕೆ ಪೂರಕವಾದಂತಹ ಪರಿಹಾರವನ್ನ ಕಾನೂನಾತ್ಮಕವಾಗಿ ಪಡೆದುಕೊಳ್ಳಬಹುದು.
ಹಾಗೇನೆ ಮೀಡಿಯೇಷನ್ಸ್ ಅಂತಂದ್ರೆ ಪರಸ್ಪರ ಕೂತು, ಈಗ ಉದಾಹರಣೆಗೆ ಬ್ರಾಹ್ಮಣ ಸಮಾಜದಲ್ಲಿ ಒಂದು ಮನೆ ಹುಡುಗಿ ಮನೆಗೆ ರಿಟರ್ನ್ ಮದುವೆ ಆದ ನಂತರ ಬಂದ್ಬಿಟ್ಟಿದ್ದಾಳೆ, ಇಲ್ಲಿ ಗಂಡನ ಮನೆಯವರು ಹೆಣ್ಣಿನ ಮನೆಯವರು ಜಗಳಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಬ್ಬರಂತೂ ಬರೋದಿಲ್ಲ ಮುಂದೆ, ಆ ಮನೆಯವರು ಗಂಡನ ಮನೆಯವರು ಬರೋದಿಲ್ಲ, ಹೆಣ್ಣಿನ ಮನೆಯವರು ಮುಂದೆ ಬಂದು ಈ ತಮ್ಮ ಡಿಸ್ಪ್ಯೂಟ್ಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯತೆಯೂ ಆಗುವುದಿಲ್ಲ. ಯಾತಕ್ಕೆಂದ್ರೆ ಅವರವರಿಗೆ ಅವರವರದೇ ಆದಂತ ಈಗೋಗಳಿರ್ತವೆ. ಆದ ಕಾರಣ ಅದಕ್ಕೆ ನಮ್ಮ ಸಮಾಜದ ಹಿರಿಯ ಜನರುಗಳು, ಮಾರ್ಗದರ್ಶಕರುಗಳು ಉತ್ಪನ್ನ ಆಗಬೇಕು. ಅದನ್ನ ಅಂತವರು ಬಂದು ಮೀಡಿಯೇಟ್ ಮಾಡ್ಬೇಕು. ಇಬ್ರು ಫ್ಯಾಮಿಲಿ ಕೂರಿಸ್ಬಿಟ್ಟು, ನೋಡಪ್ಪ ನಮ್ಮ ಸಮಾಜದವರು, ನಮಗೆ ನಿಮ್ಮ ಜನರೇಷನ್ ಮಕ್ಕಳುಗಳು ಬೇಕು, ನಮ್ಮ ಸಮಾಜ ಮುಂದೆ ಬರಬೇಕು, ನಮ್ಮ ಸಮಾಜದ ಪ್ರತಿಯೊಂದು ಜೀವಿ ಉತ್ಪನ್ನವಾದಂತಹದ್ದು ಅತ್ಯಂತ ನಿಖರವಾಗಿ ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಉನ್ನತವಾಗಿರಬೇಕು ಹೇಳುವ ಮನೋಭಾವ ಹೊಂದಿರುವಂತವರು ಆ ಮೀಡಿಯೇಷನ್ ಅನ್ನ ಮಾಡಬೇಕು. ಅವರಿಬ್ರು ಫ್ಯಾಮಿಲಿಯನ್ನು ಕರೆಸಿಬಿಟ್ಟು ಮಾಡಬಹುದು. ಇದೇನ ಮಹಾ ದೊಡ್ಡ ವಿಷಯವೇನಲ್ಲ ಮೀಡಿಯೇಷನ್ ಮಾಡೋದು. ಆದರೆ ಎಲ್ಲಿಯ ತನಕ ಎರಡೂ ಫ್ಯಾಮಿಲಿಗೆ ಈಗೋ ಇರುತ್ತೋ ಆಗ ಆಗುವುದಿಲ್ಲ. ಅದನ್ನ ಬಿಡಿಸ್ಲಿಕ್ಕೆ ಅಲ್ಲಿ ಇರುವಂತಹದ್ದು ಇಶ್ಯೂ ಅಲ್ಲಿ, ಅದನ್ನ ನಾವು ಪಾಯಿಂಟ್ ಔಟ್ ಮಾಡಿ ಅದನ್ನ ನಾವು ಕ್ಯೂರ್ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ಕೋರ್ಟಿಗೆ ಬರ್ಬೇಕಾದಂತಹದ್ದಿಲ್ಲ. ಮೊದಲು ಬ್ರಾಹ್ಮಣ ಕೋರ್ಟಿಗೆ ಎಲ್ಲೂ ಬರ್ತಿತ್ತಾನೆ ಇಲ್ಲ, ಕೋರ್ಟಿಗೂ ಬರೋದಿಲ್ಲ, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗುದಿಲ್ಲ, ಅಥವಾ ಇನ್ಯಾವುದಕ್ಕೂ ಅವನು ಕಾಲೇ ಇಡ್ತಿತ್ತಿಲ್ಲ. ಆದ್ರೆ ಇವತ್ತು ಎಲ್ಲಾ ವ್ಯವಹಾರಗಳಲ್ಲಿ ಬ್ರಾಹ್ಮಣ ಇರುವುದರಿಂದ ನಾವು ಎಲ್ಲವುದನ್ನು ಫೇಸ್ ಮಾಡಲೇಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಾನು ಹೇಳತಕ್ಕಂಥದ್ದು, ಈ ವ್ಯವಸ್ಥೆಗಳು ನಮ್ಮ ಸಮಾಜದಲ್ಲಿ ಕಮ್ಯುನಿಟಿನಲ್ಲಿ ಬೆಳಕಿಗೆ ಬಂದು ಅದು ಬೆಳವಣಿಗೆ ಹೊಂದಿದ್ರೆ ನಮ್ಮ ಸಮಾಜ ಪೆಸಿಫಿಕ್ ಆಗಿ ಕಂಟ್ರೋಲ್ಡ್ ಇರುತ್ತೆ, ಯುನಿಟಿ ಇರುತ್ತೆ, ಸ್ಟ್ರೆಂಥನ್ ಇರುತ್ತೆ. ವಿ ಕ್ಯಾನ್ ಡೂ ವಾಟ್ ಯು ವಾಂಟ್. ಅಂತ ಸಮಾಜದ ಜವಾಬ್ದಾರಿ ತಮ್ಮ ಮೇಲಿದೆ, ನನ್ನ ಮೇಲೂ ಇದೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದ್ದರಿಂದ ಈ ವಿಷಯಗಳಿಗಾಗಿ ಇನ್ನು ಅಲ್ಲೂ ಸಾಲ್ವ್ ಆಗ್ಲಿಲ್ವಾ, ಆಬ್ವಿಯಸ್ಲಿ ಕೋರ್ಟ್ ಆಫ್ ಲಾ ಇದೆ, ಅಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ನಾನು ನನ್ನ ಪರ್ಟಿಕ್ಯುಲರ್ ಈ ಪಾಯಿಂಟ್ ಏನು ಅಂತಂದ್ರೆ, ಬ್ರಾಹ್ಮಣ ಸಮಾಜಮುಖಿ, ಸಮಾಜದ ಮಾರ್ಗದರ್ಶಿ, ಸಮಾಜಕ್ಕಾಗಿ ಒಂದು ಉತ್ತಮ ಸಮಾಜಕ್ಕಾಗಿ ಶ್ರಮಿಸುವಂತ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಅಂತವನು ಈ ಸಮಾಜದಲ್ಲಿ ಕಾನೂನು ಅವನನ್ನ ಅವಲಂಬಿಸಿದೆ ಅಂತಂದ್ರೆ ಡೆವಲಪ್ಮೆಂಟ್ ಮಾಡು, ನನ್ನನ್ನು ಮುಂದುವರಿಸು, ಅಥವಾ ಆ ದಿಶೆಯಲ್ಲಿ ಸಾಗಿ ಅಂತ ಹೇಳುವ ಕಾನೂನಿನ ರಿಕ್ವೆಸ್ಟ್ ಪಾಯಿಂಟ್ ಔಟ್ ಯುವರ್ ಕಮ್ಯುನಿಟಿ. ಆದ್ದರಿಂದ ಸಮಾಜದಲ್ಲಿ ಬ್ರಾಹ್ಮಣನ ಸ್ಥಾನವನ್ನ ನಾವು ಯೋಚನೆ ಮಾಡಬೇಕು. ಹಾಗೆ ಬ್ರಾಹ್ಮಣನ ಸ್ಥಾನವನ್ನು ಯೋಚನೆ ಮಾಡಿ ಸಮಾಜದಲ್ಲಿ ನಮ್ಮ ರೋಲ್ ಬಗ್ಗೆ ಯೋಚನೆ ಮಾಡಿಬಿಟ್ಟು ಸಮಾಜವನ್ನ ಕಟ್ಟುವ ದಿಶೆಯಲ್ಲಿ, ಸಮಾಜವನ್ನ ನ್ಯಾಯಯುತವಾಗಿ ನಡೆಸುವ ದೃಷ್ಟಿಯಲ್ಲಿ, ಸಮಾಜದ ಕಾನೂನನ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುವ ದೃಷ್ಟಿಯಲ್ಲಿ ನಾವು ಮುಂದೆ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊಳ್ತೀನಿ. ಸಾರಿ ಫಾರ್ ದಿ 47 minutes, ಸಾರಿ 27 minutes ಮೋರ್. ತಾವೇನಾದ್ರೂ ಇದ್ರ ಮೇಲ್ಕಡೆಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಕನ್ನಡದಲ್ಲಿ ವ್ಯತ್ಯಯಗಳಿದ್ರೆ ಕ್ಷಮಿಸಿ.